ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗೆಂಡು ಸಾಯಿನ ಗವದ ಮಾತುಂಬ ಸೊರ್ಪೊಳ್ಳುವುದೋಗೆ 68வது ತಲೈಪು ಆ ಕೃಷ್ಣರು ಕುನ್ನ ಜನದೋಗೆ ಏನ ಮಾಡಿದ ಎಂಬುದನ್ನು ಸ್ವಾಮಿಕ ವಿಡಿಯೋದೋಗೆ ಹೇಗೆ ಹೋದಾರ ಅದಕ್ಕೆ ಮೇಲೆ ನಂಗೆ ಬೆಳಕು ನಂಗೆ ನೋಡೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ, ಕುನ್ನ ಬಾಲಕೃಷ್ಣರು ಅವ್ವ ಯಶೋದಮ್ಮನ ಕೊಡವೋ ಗೋಪಿಯರ್ಗಳೆಲ್ಲ ಕೊಡವೋ ನೆರೆಯ ಲೀಲೆಯಿಂದ ಏಗುವ ಆ ದೇವ್ರನ್ನ ನಲವಾಟವ ನಲದರು. ಒಂದು ಜನ ಯಶೋದಮ್ಮ ಬೆಣ್ಣೆಯ ಸೊರದೂನಿದ್ದ ಒಲೆಯ ಹಾಲು ಬುಕ್ಕಿರ ಅಂದ ಓಪನೆ ಅಲ್ಲಿಯ ತೌದನಿದ್ದ ಕುನ್ನ ಕೃಷ್ಣರು ಬೆಣ್ಣೆ ಮಡಕೆಯ ಓಡುತ್ತು ಬೆಣ್ಣೆಯ ತಿಂದು ಸೂಸಿ ನಲದು ನಿದ್ದ. ಇದನ್ನ ನೋಡಿ ಕೋಪಪಟ್ಟ ಯಶೋದಮ್ಮ ಎತ್ಯಾವುದು ಮಾಡಿ ಈ ಕುನ್ನ ಕೃಷ್ಣರ ಕಟ್ಟಿ ಹಾಕಿ ಒಂದೇ ಎಡೆಯ ಸಪೇನ ಇಬ್ಬನಂಗೆ ಮಾಡ್ಚುದು ಅಂತ ನೆನೆಸಿದ. ಅದೇ ಮಾಕೆ ಆ ದನ ಕಟ್ಟುವ ದೊಡ್ಡ ಕಣ್ಣಿ ಎತ್ತಿನ ಬಂದು ಪಕ್ಕದಡುವ ಒರಳುಗ ಕಟ್ಟಿನೇಂದು ಆ ಒಂದು ಪ್ರಯತ್ನ ಅಂದ ಮುಯರ್ಚಿಯೂ ಮಾಡಿದ. ಕಣ್ಣಿ ದೊಡ್ಡದ ಅಟ್ಟುದಲಿಯೋ ಉದ್ದವ ಅಟ್ಟುದಲಿಯೋ ಕೃಷ್ಣನ ಕಟ್ಟುನೆ ಅದು ಕುನ್ನುದಾಯಿನೇ ಬಂದುಟ್ಟ. ಇದನ್ನು ನೋಡಿ ಆಶ್ಚರ್ಯಪಟ್ಟು ಅವ್ವೈತೆ ಕಷ್ಟಪಟ್ಟುಂದೇವೇ ಎಂದು ನೆನೆಸಿ ಕುನ್ನ ಕೃಷ್ಣರು ಆ ಕಣ್ಣಿಯ ದೊಡ್ಡದು ಮಾಡಿ ತನ್ನವ ಆ ಒರಳುಗೋಸು ಕಟ್ಟುನಂಗೆ ಮಾಡಿಸಿದರು. ಕುನ್ನ ಕೃಷ್ಣರ ಆ ಒರಳುಗ ಕಟ್ಟಿದಿಂದಾಡು ಯಶೋದಮ್ಮ ಕೃಷ್ಣರು ನೋಡಿ ಇನಿಮೆ ಇಲ್ಲಿ ಸಪೇನು ಇರೋ ಇದು ತಾ ನಿನ್ನ ದಂಡನೆ ಅತಂದು ಏಟು ಮನೆಗೆಲ್ಚ ಮಾಡುದು ಹೋಯ್ಟ. ಕೃಷ್ಣರು ಮೇಲೇನು ಉಸಿಗಿ ಆ ಒರಳ ಇಗುತ್ತೂನು ತೌದೂನು ಹೋಗಿ ಆ ಮನೆ ಮುಂದಾಡುವ 2 ಅರ್ಜುನ ಮರಗ ಹೋಗಿ ಮೋದಿ ಆ ಕುನ್ನ ಕೃಷ್ಣರನ ಶಕ್ತಿ ಅಂದ 2 ಮರವು ಬುದ್ದು ಅಲ್ಲಿಂದ 2 ದೇವರುಗಳು ನಲಕುಬೇರ ಮಣಿಗಿರಿವಾಂಬವಕ ತೋರಿ ಕುನ್ನ ಕೃಷ್ಣರ ನೋಡಿ ಕೈ ಮುಗಿದ್ರು. ಶಾಪ ವಿಮೋಚನ ತಂದದಗೂ ನನ್ರಿಯಿಂದ ಹೇಗಿದರು. ಈ 2 ದೇವರುಗಳ ದಾರ ಅಂದಲೇ ಕುಬೇರನ ಕುನವೆಯ ಅಪ್ಪರ ಕಾಲಗ ಮುಂದಾಡು ಐಶ್ವರ್ಯ ಶಕ್ತಿ ಅಡದೆಂದು ಆಣವನೋಗೆ ದೇವರಿಷಿ ನಾರದರುನ ಮದಿಚಾದ ಅವಮಾನ ಮಾಡಿದಾಗ ನಾರದರು ನಿಂಗೆ ಸಾರು ಅಡುವ ಎಲ್ಲಾ ಇಲ್ಲದಾಗಿ ನಿಂಗೆ 2 ಭೂಲೋಗನೋಗೆ ಮರವಾ ಆಗಿಬಿಡಿವಿ ಎಂದು ಶಾಪವಾಕಿದರು. ಅವಕ ಮನ್ನಿಪು ಕೇತಗಿಂದಾಡು ಪ್ರಾಯಶ್ಚಿತ್ತವ ಹೇಗಿದ್ರು ಶ್ರೀಮನ್ ನಾರಾಯಣ ಕೃಷ್ಣರ್ನ ಅವತಾರವ ಬಪ್ಪನೆ ನಿಂಗ ಶಾಪ ವಿಮೋಚನೆ ಸಿಕ್ಕಿರಾ ಎಂದು ಆ ಆಶೀರ್ವಾದವೂ ಕೊಟ್ಟರು. ಅದೇ ಮಾಕಿಯು ನಡೆದುತ್ತೋ ಈ ಲೀಲೆಯತ್ತ ನಂಗೆ ದಾಮೋದರ ಲೀಲೆ ಎಂದು ಹೇಗಿನ. ದಾಮೋದರ ಎಂದಲೇ ಹೊಟ್ಟೆಯ ಸುತ್ತಿ ಆಡುವ ಕಣ್ಣಿ ಎಂಬುದು ಅರ್ಥ. ಅದಾವುದು ದೇವರ ತುಂಬಿದ ಭಕ್ತಿಯ ಕೊಂಡು ಕಟ್ಟಿಯೂ ಆಕಾಕುಂಬುದನ್ನತ ಯಶೋದಮ್ಮ ಅವ್ವೆ ಗವದೋಗೆ ಮಾಡಿದ. ಹಾಲೆಚ್ಚಲಿ ಹಣ್ಣೆಚ್ಚಲಿ ಕುಡಿ ಹೆಚ್ಚಲಿ ಮಿಡಿ ಹೆಚ್ಚಲಿ ಎಂದು ಆಶೀರ್ವಾದ ಮಾಡುವ ಹಾಲಮ್ಮ ತಾಯಿನ ಮಕ್ಕವೇ. ನಾಗಿ ತುಂಬಿದ ಗವದ ಸ್ವಾಮಿ ಶ್ರೀ ಕೃಷ್ಣರ್ನ ಇನ್ನೊಂದು ಲೀಲೆಯ ಪತ್ತಿನ ಹೇಗಿನೇ ತುಂಬ ಸಂತೋಷ ಪೂರ್ಣ ಆಶೀರ್ವಾದ. ಸ್ವಾಮಿಕೆ ಇದ ಕರುತೆಲ್ಲವ ವಿಡಿಯೋದಾಗೆ ನೋಡಿದಾರಿ. ಕೃಷ್ಣರು ಬಂದು ಕುನ್ನ ವಯಸ್ಸದೋಗೆ ಏನೆಲ್ಲ ಲೀಲೆ ಮಾಡಿದ ಎಂಬುದನ್ನ ನಂಗೆ ನೋಡಿದನೋ. ಕುನ್ನದ್ದೋಗೆ ಆ ಒರ್ಲದೋಗಿ ಕಟ್ಟಿ ಬಿಪ್ಪನಿ ಸೇತಿ ಮೇಲೇನೆ ಇಗುತ್ತೊಂಡೋಗಿ 2 ಮೊರಗ ಮೋದಿ ಅಲ್ಲಿ 2 ದೇವರವ ಒಂದು ಕಾಪಾತೀತಿ ಬಂದ. ಅದೇ ಮಾಕೆ ಆ ಬೆಣ್ಣೆಲ್ಲವ ತ ಕದ್ದು ತಿಂದ. ಏನೇನ ತನ್ನ ಕುನ್ನವಿಸಿದಾಗ ಮಾಡೋ ಲೀಲೆಲ್ಲವೋ ಎಲ್ಲವೂ ಮಾಡಿದರು. ಈಗ ಆ ಮೊರದೋಗಿಬ್ಬವ ಕೆರಡ ಕುಬೇರನ ಕೊಳಂದೆ ಆಲಿ ಸೇತಿ ಅದನ್ನು ಕಾಪಾತದು ದಾರ ಬಪ್ಪದು ಮನೆ ನಾರಾಯಣತ ಬಪ್ಪದು ಆದಿಶೇಷನ ಒಡೆಯುವ ಈಗ ದಾರ ಬಂದಿದ್ದಾರೆ ಅಂದರೆ ಕೃಷ್ಣರು ಬಂದಿದ್ದಾರೆ. ಅವಕತ ಈಗ ಒಲಗೆಲ್ಲವ ಕಾಪಾತಿಂಡಿದ್ದಾರೆ. ಅಥಮ ಕಡೋನೆ ಸ್ವಾಮಿ ಕೇಯ್ದಂಗೆ ಅಲ್ಲಿದೋಗೆ ಹಾಲೆಚ್ಚಲಿ ಕುಡಿ ಹೆಚ್ಚಲಿ ಅತ್ಯಂದಾಗಿ ಒಂದೊಂದು ಹೆಚ್ಚೋದು ದಾರ ಬೇಕು ಅಂದಲೇ ಒಳ್ಳೆಯವಕ ಬೇಕು. ನಾಡುದೋಗೆ ಒಂದು ಉದಿವಿ ಮಾಡೋಕ್ಕಿದ್ದಲತ್ತ ಆ ಒಲಗವೇ ಒಳ್ಳಂಗಟ್ರ. ಆಗ ಕುನ್ನವೆಯಿಂದ ಬಪ್ಪನೆ ನಂಗೆ ಒಳ್ಳೆಯ ಗುಣ ಎಲ್ಲವ ಕತ್ತುಂಡು ಬಪ್ಪನತ್ತ ನಂಗುಡಿಯ ಮನಸ್ಸು ಬಂದು ಆ ಒಳ್ಳಿ ನೆಲೆಗೆ ಹೋರ. ಆಗ ಕೃಷ್ಣರು ಬಂದು ಕುನ್ನ ಕುಟ್ಟಿ ಕೂಸ ಆಯಲಿ ಸೇತಿ ತನ್ನದು ಜ್ಞಾನದೋಗೆ ಒಂದು ಅವತಾರ ಅಪ್ಪನೆ ಈ ಒಲಗೆಲ್ಲವ ಕಾತು ಬಪ್ಪದು ನೆನೆಸಿದ. ಎಲ್ಲೆಲ್ಲ ಹಸರ ಗುಣ ಆಡದೆಯೋ ಅವಕ್ಕೆಲ್ಲ ಅಡಿಚಿ ಎಲ್ಲೆಲ್ಲ ಉಳ್ಳಿವಕ್ಕಿದ್ದಾರೆಯೋ ಅವಕ್ಕೆಲ್ಲವ ಕಾಪೋದು ಎಂಬುದು ತನ್ನುಡಿಯ ಕಡಿಮೆ ಆಯ್ತು ಬಂದ ಮನೆ ನಂಗಗೂ ಒಂದೊಂದು ಕಡಿಮೆ ಆಡದೆಲ್ಲಿಯೋ ಆ ಕಡಿಮೆಲ್ಲ ನಂಗೆ ಮಾಡಿದ್ದೇನೆ ಆಪೋದು ಹತ್ತಮಾಕ ನೋಡೋನೆ ನಂಗೆ ಕುಟುಂಬದೋಗೆ ಎತ್ತ ಇಬ್ಬುದು ಎಂಬುದನ್ನ ಆ ಕಡಿಮೆ ಎಲ್ಲವಲ್ಲಿ ಹಿಂಗೆ ನೋಡಿನ. ಆಗ ಇತ್ತಮಾಕ ನೋಡಿಬನೆ ಒಂದು ಕುಟುಂಬದೋಗೆ ಎತ್ತ ನೋಡಂದಲೇ ಒಂದು ಹಣಗಾರ ಇದ್ದ, ಒಂದು ಕೋಡೀಶ್ವರ ಇದ್ದ.
ಆ ಕೋಡೀಶ್ವರ ಬಂದು ಎಲ್ಲದೋಗಿ ಬಂದು ವಸತಿಯಾಗಿದ್ದರು. ಅಲ್ಲ ವಸತಿಯಾಗಿಬ್ಬನೇ ತನ್ನ ಹೆಂಡ್ರು ತನಗೆ ನೆನೆಸಿದಂಗೆ ಒಳ್ಳೆಂಗೆ ಪಣಿಬಡ ಮಾಡಿಕೊಂಡಿದ್ದ. ಆಗ ಪಣಿಬಡ ಮಾಡೋನೆ ಅವಕ್ಕೆರಡ ಗಂಡ ಹೆಂಡ್ರಡ ಒಳ್ಳೆಂಗೆ ಬಂದು ಗಬದೋಗ வாழ்ந்துಕೊಂಡಿದ್ದರು. ಒಂದು ಜನ ತನ್ನ ಹೆಂಡ್ರಿಗೆ ಒಡಂಬ ಸರಿ ಇಲ್ಲದಾಗಿ ಕೋಡಿ ಹಣ ಅಟ್ಟಲಿ ಸೇತಿ ಆ ಹೆಂಡ್ರನ್ನ ಸಂಕಟವ ತಾ ಬಂದು ಸರಿ ಮಾಡೋದು ಮುಡಿಯಾದಾಗಿ ತಾ ಬಂದು ಸತ್ತುಂಡೋಪ ಒಂದು ನೆಲಮೆ ಬಂದುಬಿಟ್ಟ. ಆಗ ಈಸೆಗೆ ಹಣ ಅಟ್ಟು ಕಾಸಟ್ಟು ನಂಗೆ ಪೊರುಳಟ್ಟು ಸೇತಿ ನಂಗೆ ಹೆಂಡ್ರನ್ನ ಕಾಪಾತೋ ಮುಡಿವಿಲೇ ಎಂಬ ಆ ಹೆಣ್ಣ ಬಂದು ಆ ಹಣಗಾರಗೆ ಅಟ್ಟುತ್ತೋ. ಏನ ಮಾಡೋದು ವಿಧಿ ಬಾಂಬನೆ ನಂಗೆ ಹೋಗಿತ್ತು ಆಪದು ನಂಗಾಲ ಒಲಗದಾಗ ಇಬ್ಬದು ಮುಡಿಯ ವಿಧಿ ತೀರಿಲಿ ಒಪ್ಪದು ತಾನೇ ಅಮ್ಮನೆ. ಈಗ ಹಣಗಾಲಿ ಜೋಲಿಯೇ ಇಲ್ಲದಾಗ್ಬಿಟ್ಟ. ಸರಿಯಾ ಸಂಕಟ ಬಪ್ಪದು ನಂಗೆ ಕೈ ಆಡದೆಯ ಅಮ್ಮನೆ ಆ ದೇವರು ಕಾಪಾತೋದು. ಸರಿ ಓಪವಕ್ಕೆ ಹೋಗ್ಬಿಟ್ರು. ಇಬ್ಬದು ದಾರ ಅಂದಲೇ ಅವಕ್ಕೊಂದು ಕೂಸು ಇದ್ದತ್ತು. ಆ ಕೂಸು ಒಂದು 10 ವಯಸ್ಸು ಆಡೋನೇ ಅವ ಸತ್ತುಬಿಟ್ಟ. ಈಗ ಅಪ್ಪ ಏನು ಮಣ್ಣ ಅಂದಲೇ ಸರಿ ಆ ಕೂಸನ್ನ ನಂಗೆ ಸಾಕಿಪಪ್ಪ ಅಂದೇಗಿ ಇನ್ನೊಂದು ಮದುವೆ ಮಾಡಾದೆ ಆ ಕೂಸನ್ನ ಬಂದು ಸಾಕಿಂಡು ಬಂದ. ಆಗ ಕುನ್ನ ಕೂಸುದಾಗ ತನಗೆ ಬಂದು ಏನೇನು ಆಸೆ ಆಡದೆಯೋ ಎಲ್ಲವೂ ಬಂದು ಒಂದು ಕೊರೆಯ ಅರಿಯ ಕೊಡೋದೆಂಬುದಾಗಿ ಏನ ಮಾಡಿದ ಅಂದಲೇ ಎಲ್ಲವ ಕೂಸುಗ ಉಳ್ಳಂಗೆ ಕೊಟ್ಟು ಸಾಕಿ ಬಂದ. ಕೂಸನ್ನು ದೊಡ್ಡಿತ್ತು ಪಳೀಟಿಗೆ ಹೋತು. ಅಲ್ಲೇ ಪಳೀಟಿಗೆ ಹೋಪನೆ ತನಗ ಪಡಿಪು ಬೆಪ್ಪಿಲೆ ಕೂಸುಗ ಅದು ಒಂದ ತಾ ಕತ್ತುಂಡೇ ಬಂದ. ತನ್ನಾಲೆ ಏನ ಮಾಡಿದ್ರವೋ ಅದನ್ನು ತ ಕತ್ತ. ಈಗ ಕತ್ತು ಮುಡಿಚದಿಗಿಂದಾಡು ತನಗೊಂದು ಗೆಲಸ ಇಲ್ಲೇ ಅಲ್ಲ ಅಪ್ಪ ಬಂದು ಉಳ್ದಿ ಹಣಗಾರ ಉಳ್ಳಿ ಕೋಡೀಶ್ವರ ಎಲ್ಲ ಸೊತ್ತು ಆಡದೆ ಕೂಸುಗ ಪಡಿಪು ಬೆಪ್ಪಿಲೆ. ಆಗ ಏನು ಮಾಡೋದು ಈಗನೇ ಅವನ ಅಪ್ಪ ಈಗ ಕೂಸುಗ ಒಂದು 23 ವಯಸ್ಸು ಆಯ್ಬಿಟ್ಟ. ಈಗ ದೊಡ್ಡ ವಯಸ್ಸು ತಾ ಬಂದು ಒಂದು ಒಲುಪು ಅರದುಬಿಟ್ಟ. ಈ ನಾಡು ನಗರ ಎತ್ತ ಒಯ್ಡಡೆದೇಮನ ಅರದನೆ ಹಾಲ ಏನಂದಲೇ ಒಂದು ಪೊರುಪಿಲ್ಲದ ಇದ್ದ. ಈಗ ಅಪ್ಪಕಾರ ಏನು ಮಾಡಿರ ಅಂದಲೇ ಆ ಕೂಸಿನ ಎತ್ತಾವುದು ಒಂದು ಉಳ್ಳಿ ಒಡಿಗೆ ಎತ್ತಿಬ ಪದಗುವೆ ಏನಾಗೂ ವಯಸ್ಸಾಗಿಂಡು ಬಂದು ನಡದೆ ಒಂದು ವೇಳೆ ನಾಯಿಗೆ ನಾ ಇಲ್ಲದ ಇಬ್ಲೆ ಈ ಕೂಸು ಏನು ಮಾಡಿಂಡವನ ಅತ್ತೆಂಬ ಒಂದು ಅರುಕುಲು ಬಂದು ಅಪ್ಪಗೆ ಬಂದುಬಿಟ್ಟ. ಏಕೆ ಅವು ಇಲ್ಲೇ ತಾನು ಬಂದು ಹಣಾಡದೆ ತವರ ಅಲ್ಲ ಒಂದು ಉಳ್ಳಿ ಒழிದೋಗಿಲ್ಲದೆ ಪಡಿಪಿಲ್ಲದ ಅಪ್ಪನೇ ಇಮ್ಮ ಎತ್ತ ಬನ್ನಾಂಬುದುಗಾಯಿ ಅಪ್ಪಗೆ ಒಂದು ಅರುಕುಲು ಸಂದೇಗ ಅಟ್ಟಿತ್ತು. ಸರಿ ಅದುಗ ಏನು ಮಾಡಿದ ಅಂದರೆ ಆ ಕೂಸಿಗೆ ಬಂದು ಒಂದು ಉಣರ ಬಿಪ್ಪದು ಎಂಬುದಾಗಿ ಏನು ಮಾಡಿದರು ಪಕ್ಕದಾಗ ಒಂದು ಗುಡಿಗೆ ಬಂದು ಆ ಕೂಸಿನ ಕುಟ್ಟಿಂಡು ಹೋದರು. ಆ ಗುಡಿಗೆ ಓಪನೆ ಆ ಗುಡಿಗೆ ಮುಂದೆ ಆಡೊಂದು 3 ಪಿಚ್ಚಕಾರ ಇದ್ದರು. ಆ 3 ಪಿಚ್ಚಕಾರಿಗೆ ಏನು ಮಾಡಿದರು ಅಂದರೆ ಅಪ್ಪ ಏನು ಮಾಡಿದ ಅಂದರೆ ಆತ ಬಂಡಿದೋಗೆ ನೆರೆಯ ಹಣ ಎತ್ತಿಂಡು ಹೋದರು. ಸೀರೆದೋಗೆ ಹಣ ಎತ್ತಿಂಡು ಹೋದರು. ಈ ಕೂಸನ್ನ ಕೊರಚಿ ನೀವು ಹೋಗಿ ಏನು ಮಾಡ್ರಿ ಅಂದರೆ ಆ ಬಂಡಿಯಿಂದ ಆ ಮೂಟಾಡದಲ್ಲಿಯೋ ಅದಕ್ಕೆ ಹಣ ನೆರೆಯ ಆಡದೆ ನೀ ಎತ್ತಿ ಬಂದರೆ ಆ ಹಣ ಎತ್ತಿಂಡು ಬಾಂದಿ ಈಗ ಕೂಸುನು ಆ ಒಂದೊಂದು ಸೀರೆದೋಗಿ ಹಣ ಆಡೋದಾಗ 3 ಸೀರೆದೋಗಿ ಹಣ ಆಟಿತು. ಆ 3 ಸೀರೆದೋಗೆ ಬಂದು ಅಪ್ಪರಪ್ಪರ ಹಣ ಆಟಿತು. ಮೊದಲೊಂದು ಸೀರೆವೆತ್ತಿ ಹಣವೆತ್ತಿ ಕೊಡುವಂದೇ ಇದ ಆ ಸೀರೆವೋಡು ಹಣವೆತ್ತಿ ಮೊದಲು ಪಿಚ್ಚಕಾರ ಕೊಟ್ಟ. ಸರಿ ಇದೋಡ ಬಿಟ್ಟುಬಿಟ್ಟು ನಾನು ನೋಡೋಣ ಅಪ್ಪ ಹೇಗಿದ ಇನ್ನೊಂದು ಸೀರೆವೆತ್ತಿ ಬಂದ. ಇನ್ನೊಂದು ಸೀರೆದೋಗಿ ಹಣವೆತ್ತಿ ಕೈದೋಗಿ ಹಳ್ಳಿ ಕೊಡುವಂದೇ ಇದ ಆ ಹಣವೆತ್ತಿ ಕೊಟ್ಟ 2வது ಪಿಚ್ಚಕಾರಗ. ಅದೇ ಮಾಕೆ ಇನ್ನೊಂದು 3வது ಪಿಚ್ಚಕಾರಗೂ ಆ ಕೂಸಿನ ಕೈ ಆಡವೆ ಹಣ ಎತ್ತಿ ಕೊಡುವಂದೇ ಇದ. ಆ ಕೂಸು ಮೂರಾಗೂ ಹಣವೆತ್ತಿ ಕೊಟ್ಟದೆ. ಈಗ ಅಪ್ಪ ಕೊಡ ಕೂಸು ಹೇಗಿರ ಹಣ ಬಂದು ಮೊರದೋಗ ಕಾಯ್ಚಿರವ ಸಪೇನ ಈಸಿಗೆ ಹಣವೆತ್ತಿ ಕೊಟ್ಟರೆ ಆತೆಯಿಂದ ಅಪ್ಪನ ಕೇತ ಅಪ್ಪ ಹೇಗಿದ ಇದನ್ನು ಎತ್ತ ಸಂಭಾರಿಸಿದೆ ಎಂಬ ನೀ ಅರದಿಯಾ ಆತೆಂದು ನೋಡಿಟ್ಟು ತಾವು ಉಳ್ಳಿ ಬಳಿಯೇ ಸಂಭಾರಿಸಿದನೆ ನೇರ್ಮೆಯ ಸಂಭಾರಿಸಿದನೆ ಉಳ್ಳಿ ಅಡೆಗೆ ಒಂದು ಹಣಗಾರ ಕೋಡೀಶ್ವರತ್ತ ಅಲ್ಲೇ ಕೂಸು ಬಂದು ಏನೋ ಒಂದು ಉழைಪಿಲ್ಲದೆ ನೋಡೋನೆ ಈಗ ತಾ ಸೆಲವು ಮಾಡೋದು ಹಣವಕ್ಕೇತನವ ತವಿರ ಆಲೆ ಬಂದು ತಾ ಎತ್ತೆ ಈ ಹಣವ ಬೆವರೆಲ್ಲವ ಕೂಸು ಅರಿಯಾರ ಆ ಹಣವೆತ್ತಿ ಕೊಟ್ಟುಬಿಟ್ಟ. ಅದಕ್ಕಿಂತೋಡು ದೋಸಿ ಜನ ಆಗಿಂದೋಡು ಅಂದರೆ ಒಂದು 3 ತಿಂಗಳಿಂದಾಡು ತಮ್ಮ ತನ್ನ ಕೂಸನ ಕೊಟ್ಟಿಂಡು ಅದೇ ಗುಡಿಗೆ ಬಂದ. ಆ ಗುಡಿಗೆ ಬಂದು ನೋಡೋನೆ ಒಂದು ಪಿಚ್ಚಕಾರ ಮಟ್ಟು ಅಲ್ಲಿ ಕುಳಿದುಕೊಂಡಿದ್ದ. ಆಗ ತನ್ನ ಬಂದು ನೋಡಿದ ಪಿಚ್ಚಕಾರ ಹಣಗಾರ ನೋಡಿದ್ದೆ ಅದೇನ ಎದ್ದು ಅದೇನ ಸೋಮಿಯಿಂದ ಹೇಗೆ ತನ್ನ ಕಾಲಿಗೆ ಅಡ್ಡ ಬುದ್ದಿನೇ ಅಂತ ಬನ್ನ ಏನ ವರದಿಯ ಅಮ್ಮನೆ ನಾ ಅರಿಯಾದಿದ್ದನಿಯಾ ಅಂದು ನಿಂಗೆ ಆಸೆಗೆ ಹಣ ತಂದುಟ್ಟು ಓದಿತ್ತವ ತಿಂದ ಇದ ಹಣ ಎಲ್ಲವ ಏನು ಮಾಡಿದೆ ಅಮ್ಮನೆ ಹಣ ಎಲ್ಲವ ನಾ ಏನು ಮಾಡಿದೆ ಅಂದಲೇ ಬೇರೆ ಎಲ್ಲಿಗೆ ಹೋಗಿಲ್ಲ ಇಲ್ಲಿವೇ ಕುಳಿದುಕೊಂಡಿದ್ದೆ ನಾ ಅದೇ ಪಿಚ್ಚೈತಿ ಅಂತಿದ್ದೆ ನಿಂಗೆ ತಂದ ಹಣ ಎಲ್ಲ ತೀರಿಬಿಟ್ಟ ಈಗ ಅಡುತ್ತದು ಹಣ ತೇವೆಪಟ್ರ ಇನ್ನಗಟ್ಟ ಅಟ್ಟುತ್ತು ಏನು ಹಣ ತೀರಿಬಿಟ್ಟ ಇದಕ್ಕೆ ಮೇಲೆ ಪಿಚ್ಚತೈತಿ ಹಾಕೋದು ಇನಗ ಇಟ್ಟುಗ ವಳಿ ಇಲ್ಲೇ ಅಂತ ಹೇಗಿದ. ಆಗ ಪಕ್ಕದಾಗ ಆ ಕೂಸು ನಿದ್ದುಕೊಂಡಿದ್ದ.
ಆಗ ನೋಡಿಟ್ಟು ಇನ್ನೂ 2 ಪಿಚ್ಚಕಾರ ನಿನ್ನ ಪಕ್ಕ ಇದ್ದಿರುತ್ತವ ಅವಕ್ಕೆ ಎಲ್ಲಿ ಅಂತ ಕೇಳ್ತಾ ಆಗತ್ತಾ ಹೇಗಿದ ನೀ ಆ ಕಡೆ ಹೋಗಿ ಅಲ್ಲೊಂದು ಪಿಚ್ಚಕಾರ ಇದ್ದಾನೆ, ಒಂದು ತರಿಸಿ ನೆಲ ಆಡದೆ ಆ ನೆಲ ಪಕ್ಕ ಹೋಗಿ ಇಂದ ಇದಾಂಬ ಆ ಒಂದು ತರಿಸಿ ನೆಲ ಮನೆ ಆ ದೊಡ್ಡ ಒಂದು ಕಾಡು ಮಾಕ ಒಂದು ಎಡೆ ಹಟ್ಟಿತ್ತು. ಆ ಎಡೆಗೆ ಹೋಪನೆ ಅಲ್ಲಿ ಒಂದು ಪಿಚ್ಚಕಾರ ಇದ್ದ. ತಾನು ನೋಡಿದ್ದೆ, ಅಯ್ಯೋ ಸ್ವಾಮಿ ಬಂದುಬಿಟ್ರ ನಿಂಗೆ ಅವತ್ತ ಕಾಣೆಯಿಂದ ಅರ್ಚಿಂಡಿದ್ದೆ ತಿಂದಮ್ಮ. ಏಕಾತೆ ಮನೆ ನೀ ಏನೋ ಮಾಡಿಟ್ಟಿದ್ದೆ ಮನೆ. ಆಗ ನೋಡಿದ್ರುಂಬ ಅಲ್ಲಿ ಒಂದೊಂದು ಸೂದಾಟ ಆಡಿಟ್ಟಿದ್ದಾರೆ. ಪಕ್ಕದೊಕ್ಕೆ ಇದ್ರು ಈ ಪಿಚ್ಚಕಾರ ಸೂದಾಡಿನ ನಿಂಗೆ ತಂದ ಹಣ ಎಲ್ಲವ ಇಲ್ಲೇ ಸೂದಾಟದಾಗ ಬಿಟ್ಟುಬಿಟ್ಟ. ಈಗ ಮರ್ಚಿ ಏನು ಮಣ್ಣ ಅಂದರೆ ಒಂದೊಂದು ಜನ ಪಿಚ್ಚೆತ್ತಿ ಬಂದು ಇಲ್ಲೇ ಸೂದಾಡಿ ಸೋತು ಟೋಪ್ನ ಇಟ್ಟುಗೆ ಹೋಗಿ ಮರ್ಚಿ ಪಿಚ್ಚೆತ್ತಿ ಹಿಡಿದ್ದಾರೆ ಅಂತ ಇದ್ರು. ಆಗ ಅದೇನ ಪಿಚ್ಚಕಾರನ ಇನ್ನೊಂದು ಪಿಚ್ಚಕಾರ ನಿಂಗೆ ಕೊಟ್ಟಿದ್ದತ್ತವ 2 3 ಆದವಮ್ಮ ತಾ ಎಲ್ಲಿ ಅಂತ ಕೇಳ್ತಾ. ಆಗ ಕೈ ತೋರಿಸಿ ಬಿಟ್ಟಮ್ಮ. ನಿಂಗೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಓಲೆ ದೊಡ್ಡ ಒಂದು ಬೋರ್ಡ್ ಹಟ್ರ ಅಲ್ಲಿ ಪಕ್ಕ ಓಲೆ ಬಂದು ಒಂದು ಕಡೆ ಆಡದೆ ಆ ಕಡಗ ಪಕ್ಕ ಕೇತ್ತು ನೋಡಿಂದ ಇದ. ಆ ಕಡೆಗೆ ಹೋಗಿ ಪಕ್ಕದ ಕೇತ್ತು ನೋಡಾನೆ ಅದು ಏನ ಕಡೆ ಮನೆ ಹಣ್ಣು ಕಡೆಯಿಂದ ಇದ. ಸರಿಗೆ ಆ ಹಣ್ಣು ಕಡೆಗೆ ಓಪನೆ ಅಲ್ಲಿ ಒಂದು ಪಿಚ್ಚಕಾರ ಇದ್ದಲ್ಲಿಯೋ ಫಸ್ಟ್ ಅಣಯಿಸಿದಮ್ಮ. ಅಲ್ಲಿಗೆ ಓಪನೆ ತನ್ನ ನೋಡಿದ್ದೆ ಕಾಲಿಗೆ ಅಡ್ಡ ಬುದ್ದು ಸ್ವಾಮಿ ಬಂದುಬಿಟ್ರ ತಂದೆಗೆ ಹಣಗಾರನ ಕಾಲಿಗೆ ಅಡ್ಡ ಬುದ್ದಾಂಬ. ನೀ ಏನ ಮಾಡಿ ಮನೆ ನಾ ಇತ್ತಮಾಕೆ ಒಂದು ತಂದ ಹಣ್ಣದೋಗೆ ಒಂದು ಹಣ್ಣು ಕಡ ಬೀಪಾಂದೆಗೆ ಹಣ್ಣು ಕಡ ಬೀತೆ. ಈಗ ಉಳ್ಳಂಗೆ ಏನಾಗ ಬಂದು ಲಾಭ ಬಂದುಂಡಾಡದೆ ಆ ಏನ ಮಣ್ಣು ಅಂದೆ ಆ ಲಾಭ ಬಪ್ಪದ್ದು ಎಲ್ಲವೇ ನಾನೇ ಬೀಪೋದಿಲ್ಲ. ಆ ಏಳೆಲ್ಲಾಗ ಕೊಟ್ಟನೆ ಆ ಧರ್ಮ ಮಾಡಿಂಡಿದ್ದೆ, ಗುಡಿ ಕೊಟ್ಟುಂಡಿದ್ದೆ, ತಿಂಬಾದು ಇಲ್ಲದವಕ್ಕೆಲ್ಲ ನಾನು ಹಣವ ಕೊಟ್ಟುಂಡಿದ್ದೆ. ಈಗನೇ ಅಪ್ಪರ ಸಂತೋಷ. ಆಗ ಇದನ್ನು ಕೂಸು ನೋಡಿಂಡೇ ಇದ್ದಾಂಬ. ಒಂದು ಪಿಚ್ಚಕಾರ ಅಲ್ಲಿವೇ ಪಿಚ್ಚೆ ತಿಂಡಿದ್ದ, ಬೇರೆ ಎಲ್ಲಿಗೂ ಒಪ್ಪಿಲ್ಲ. ಇನ್ನೊಂದು ಪಿಚ್ಚಕಾರ ಸೂದಾಟನ ಮಾರಿಬಿಟ್ಟ. ಇನ್ನೊಂದು ಪಿಚ್ಚಕಾರ ಮಟ್ಟುತ್ತಾ ಏನೋ ಮಾಡಿದ್ರೆ ಹಣ್ಣು ಕೂಡ ಬಿತ್ತು ದೊಡ್ಡಮ್ಮನ ಬದುಕಿ ಬಂದು ಉಂಡಿದ್ದೇನೆ. ಆಗ ಕೂಸಿಗೆ ಇದ ನೋಡಿದೆಯಾ ಮಾತಿ ಇತ್ತ ಮಾಕತ್ತ 3 ಆಗು ಒಂದೇ ಮಾಕತ್ತ ಹಣ ಕೊಟ್ಟ, ಒಂದೇ ಹೇಳವತ್ತು ಹಣ ಕೊಟ್ಟ. ಆಲೆ ಇಲ್ಲಿ ಬಂದು ಒಂದು ಮುಯರ್ಚಿ ಆಡಾಮ, ಒಂದು ಬುದ್ಧಿ ಆಡಾಮ ಇಂದು ಒಳ್ಳಂಗೆ ಬದುಕಿ ಅವ ಒಂದು ಕಾಲವು ಆ ನೇರವು ಸರಿಯ ಅರಿದುಟ್ಟು ಈಗೇನು ಮಾಡಿ ಹಿಡಿದಲೆ ಎಲ್ಲಾಗೂ ಉದವಿ ಮಾಡಿ ಹಿಡಿದನೆ. ಇತ್ತಮಾಕಿ ಬೋತ ಬೇಕು ನಿನ್ನವತ್ತ ನೆನಚನೆ ಕಷ್ಟವಾಡದೆ. ಏಕಾಂದಲೆ ಈಸಗಿಂದೋಡು ಕಾಲಗಿಂದೋಡು ನಾ ಇಲ್ಲದ ಬಿಳೆ ನೀ ಎತ್ತೆ ಓರೆ ಎಂಬುದನ್ನುತ್ತ ಎನಗೆ ಕವಲೆ ಆಡದೆ ಅಂತ ಈಗಿದ. ಆ ಕೂಸುಗೆ ಬಂದು ಆ ಉಣ್ಣರ ತಮ್ಮೆ ದೊಡ್ಡ ವಯಸ್ಸು ಇಲ್ಲೇ ಕುನ್ನ ವಯಸ್ಸು ಇಲ್ಲೇ ಒಂದು 23 ವಯಸ್ಸು ಆಪನೆ. ಆ ಕೂಸು ನೋಡಿ ಎಣ್ಣೆಲ್ಲ ಬಂದು ಏನಾಗ ಅಪ್ಪ ಏದ ಅಂದಲೆ ನೀ ಬಂದು ಆ ಜಾಮವ ಬಂದು ವ್ಯರಯ ಮಾಡಕೂಡದು, ಓದ ಕಾಲ ತಿರುಗಿ ಬಪ್ಪುದಿಲ್ಲ, ಓಪದು ಓದುತ್ತಾ ಆಲೆ ಒಂದು ಜಾಮವ ಸರಿಯಾಗಿ ಪೈನ್ಪಟ್ಟದ ಅಪ್ಪನೆ ಹಣ್ಣು ಕಡೆ ಬಿತ್ತು ತಾನಾಕಾಗ ದಾನ ಧರ್ಮ ಮಾಡಿ ಹಿಡಿದನೆ. ಈ 2 ಪಿಚ್ಚಕಾರು ಎತ್ತ ಅಲ್ದುಕೊಂಡಿದ್ದಾರೆ ನೋಡಿದ್ಯಾ. ಇತ್ತಮಾಕ ನಿನ್ನ ಕಾಲ ಆಡಕೂಡದಪ್ಪ, ನೀ ನಾಯಿಗೆ ಬಂದು ಒಳ್ಳಂಗೆ ಬಪ್ಪದು ಎಲ್ಲ ಅಪ್ಪ ಸೇತಿ ಬಿತ್ತ ಸೊತ್ತ ನೀ ಕಾಪಾತವರ ಅಳಿಚಿಟ್ಟೋಪ್ನೆ ಅಂದರೆ ನಿನಗೆ ಏನು ಪ್ರಯೋಜನ ಕಡೆಯ. ನೀ ಸಂಭಾರಿಸಿ ಎಂಬುದು ಏನಾಡದೆ ಅಲ್ಲಿ ಎಲ್ಲ ನಾ ಸಂಭಾರಿಸುತ್ತಾ. ಆಗ ನಿನ್ನ ಕೈಯಾಡ ಸಂಭಾರಿಸಿ ನೀ வாழ்ದಲ್ತಾ ಅದು ನೋಡಿ ಅರುಮೇನ ಪೆರುಮೇನ ಅಂತ ಅರದರೆ. ಆಗ ಈ ಕಾಲನ ಕುನವೇ ಎಲ್ಲ ಅಪ್ಪ ಸಂಭಾರಿಸಿದ್ರೆ ಬಿತ್ತು வாழ்ದರೆ ಎಂಬ ಎಣ್ಣೆ ಆಡಕೂಡದು. ನಂಗೂ ಒಳಚಿ ಸಂಭಾರಿಸಿ ನಂಗೆ ನಾಕಾಗ ದಾನ ಧರ್ಮ ಮಾಡೋದು ಒಂದು ಸೇವೆ ಮಾಡೋದು ಈಗ ಇದನ್ನುತ್ತ ನಂಗೆ ಸ್ವಾಮಿವಿಕ ನಂಗೆ ಸಚ್ಚಿದಾನಂದ ಗುರು ನಂಗುಡಿಯ ನವೀನ್ ಸಾಯವಕ್ಕೂ ಶ್ರೀ ನವೀನ್ ಸಾಯವಕ್ಕೂ ಏನು ಮಾಡಿದ್ದಾರೆ ಅಂದರೆ ಎಲ್ಲಾಗ ಒಂದು ಕಲ್ವಿ ಸೇವೆ ಮಾಡಿದ್ದಾರೆ. ಆನಂದ ಗುರು ನಂಗೆ ಮೇಘನಾಥ್ ಸಾಯವಕ್ಕ ಎಲ್ಲಾಗ ಏನು ಮಾಡೋದು ಅಂದರೆ ನಂಗೆ ಒಂದು ದಾನ ಕೊಡೋದು ಎಂಬುದೋಗೆ ಅವಕ್ಕೊಂದು ಕುರಿಯ ಇದ್ದಾರೆ. ನನಗೆ ಯಶೋದಮ್ಮನಕ್ಕ ಎಲ್ಲಾಗ ಇಟ್ಟುಕೊಟ್ಟು ಎಲ್ಲ ಮಾಡೋದು ಎಂಬುದೋಗೆ ಅವಕ್ಕ ಒಂದು ತಮ್ಮುடைய ಎಣ್ಣೆ ಒಳ್ಳೆಯವಾಡದೆ ಇತ್ತಮಾಕ ಮಾಡಿರುವಂಥ ಒಂದು ಸಮುದಾಯಕ್ಕೆ ಒಳ್ಳಂಗೆ ಸೇವೆ ಮಾಡಿಟ್ಟೆ ನಂಗೆ ಮನಸ್ಸು ಆಲುಮಾ ಕಟ್ಲೆ ಎಲ್ಲಾಗೂ ಈ ಸೇದರ. ಆಗ ಆ ದಾನ ಧರ್ಮ ಮಾಡಬೇಕ ಎಣ್ಣೆ ಬಪ್ಪುದು ಆ ಎಣ್ಣೆ ದಾರಾಗ ಬಂದುಬಿಟ್ರವು ಅವಕ್ಕ ತಂಗಾಲ ಮುಡಿಜೋದು ಇಸಕತ್ತ ಕೊಡೋದಿಲ್ಲ. ನಿನ್ನಲ್ಲಿ ಏನೋ ಮುಡಿಜೋದು ಕೊಟ್ಟು ಬಿಳೆ ಅವಕ್ಕವು ಒಳಗಿದ್ದಾರ. ನಂಗೆ ಮನಸ್ಸು ತೃಪ್ತಿ ಅಟ್ರಾಂಬುತ್ತ ನಂಗೆ ಸ್ವಾಮಿಯವಕ್ಕೆಲ್ಲ ಸೇವೆ ಮಾಡಿದ್ದಾರೆ. ಅದನ್ನು ಸಾಯಿನ ಗವದ ಮಾತು ತುಂಬ ನಂಗೆ ತಲೆಪದೋಗೆ ಅಡುತ್ತದು 69ಾವ ತಲೆಪು ಬಂದು ಒಂದು ಜನ ನಂಗೆಲ್ಲವೂ ಒಲಗಿಬಿಟ್ಟು ಓನಾಂಬ ಆ ಒಂದು ಕರುತ್ತ ಸ್ವಾಮಿಕೀಗ ವಿಡಿಯೋದಾಗ ಹೇಗೋ ಹೋದಾರ ಅದರ ಮೇಲೆ ನಂಗೆ ಬೆಳಕು ನಂಗೆ ನೋಡೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ. ಒಂದು ಜನ ಕುನ್ನ ಕೃಷ್ಣರು ತನ್ನ ಅಣ್ಣ ಬಲರಾಮರು ಕೊಡವು ತನ್ನ ಸ್ನೇಹಿತರ ಇದ್ದ ಗೋಪಾಲರು ಕೊಡವು ನಲದೂನಿದ್ದರು. ಇದು ನಾ ಅವ್ವ ಯಶೋದಮ್ಮ ದೂರ ಅಂದು ನೋಡಿನಿದ್ದ. ದಿಢೀರೆನ್ನ ಕುನ್ನ ಕೃಷ್ಣರು ನೆಲಾಂದ ಮಣ್ಣ ಎತ್ತಿ ಬೇಗೋಸ್ ಮುಕ್ಕುನೆ ಅದನ್ನ ನೋಡಿದ ಯಶೋದಮ್ಮ ಸಾರ ಒಯ್ಯಿ ಮಾತಿಗೆ ಆಯ್ಪ್ರವರಿಯೋಂದು ಅಂಜಿಕೆ ನೋಗೆ ಕುನ್ನ ಕೃಷ್ಣರ್ ಸಾರ ಒಯ್ಯಿ ಮಣ್ಣ ತಿಂದೆಯಾ ಇಲ್ಲೆಯಾ ಬೇಯ ತರೇಂದು ಹೇಗುನೆ ಕೃಷ್ಣರ್ ಬೇಯ ತರಿವಿಲಿಯೇ ತರಿವಿಲೆ. ಯಶೋದಮ್ಮ ಗವದ ಕೋಪನೋಗೆ ಮೆರಟುನೆ ಕೃಷ್ಣರು ಬೇಯ ತರುದರು. ಅಲ್ಲಿಗೋಸು ಅಂಡ ಬ್ರಹ್ಮಾಂಡ ನಕ್ಷತ್ರ ಸೂರ್ಯನು ಚಂದ್ರನು ಎಲ್ಲವೇ ತೋರಿತು.
ಒಲಗವೇ ತನ್ನ ಮಾತಿ ಬೇನೋಗೆ ನೋಡಿ ಆ ವಿಶ್ವರೂಪ ದರ್ಶನವ ನೋಡಿ ಮಯಂಗಿ ಬುದ್ಧ ಇದನ್ನತ್ತ ಬಾಲಗೋಪಾಲ ವಿಶ್ವರೂಪ ದರ್ಶನ ಲೀಲಾ ಅಂದು ನಂಗೆ ಹೇಗಿನ ಅದೇ ಮಾಕೆ ಯಮುನಾ ನದಿಗೋಗಾಸು ಕಾಲಿಯಾ ಎಂಬ 5 ತಲೆ ದೊಡ್ಡ ಹಾವು ಅಲ್ಲಿ ಇಬ್ಬ ದನ ಕರು ಬೇರೆ ಜೀವರಾಶಿಗಳೆಲ್ಲವ ತನ್ನ ವಿಷನೋಗೆ ಮಯಕೆ ಮಾಡಿಸಿ ನುಂಗಿ ನಿದ್ದಿತು. ಈ ಕಾಲಿಯಾವ ನೋಡಿ ಎಲ್ಲ ಅಂಜಿದರು. 10 ಪಕ್ಕದ 6 ಹೋಗಾದಿದ್ದರು. ಅಲ್ಲಿ ಆಡುವ ಹಳ್ಳ ಎಲ್ಲ ಈ ಕಾಲಿಯಾಂದ ವಿಷವಾ ಮಾರಿ ನಟ್ಟಿತು. ಕುನ್ನ ಕೃಷ್ಣರು ಒಂದು ಜನ ಅಲ್ಲಿ ಸೆಂದಾಡಿ ನಿಪ್ಪನೆ ಆ ಹಳ್ಳಗೋಸು ಗುತ್ತು ಆ ಕಾಲಿಯಾಂಬ 5 ತಲೆ ದೊಡ್ಡ ಹಾವು ಕೂಡ ಸಂಡಾಕಿ ಅದನ್ನು ಅಡಿಕಿದರು. ಕುನ್ನ ಕೃಷ್ಣರ್ನ ಆ ಪಾದ 5 ತಲೆ ಹಾವು ಮೇಲೆ ಪಟ್ಟಗಿಂದಾಡು ಅದನ್ನ ಕೆಟ್ಟೆಣ್ಣೆಲ್ಲ ಒಯ್ಟ. ಅದು ಒಳ್ಳೆಯ ಬುದ್ಧಿಯೂ ಬಂದುಬಿಟ್ಟ. ಕಾಲಿಯಾಂಬ 5 ತಲೆ ಹಾವು ಹಳ್ಳಾಂದು ಹೊರಸಬಪ್ಪನೆ ಅದುಗ ಮೇಲೆ ನಿದ್ದು ಕಾಲಿಯ ನರ್ತನಾಂದು ಏಗುವ ಅತ್ತ ಒಂದು ದೈವೀಗ ಆಟವ ಆಡಿದರು. ಅದೇ ಮಕ್ಕ ಕಾಲಿಯಾಂಬ ಹಾವುನ ಹೆಂಡ್ರು ಮಕ್ಕಗ ಆಶೀರ್ವಾದವೂ ಮಾಡಿ ಮನುಷ್ಯರು ಪೊಳಗಾದ ಬೇರೆ ಒಂದು ಹಳ್ಳಗೋಯಿ ಬದುಕಿವೀಂದರು. ಇದನ್ನತ್ತ ಕಾಲಿಯ ದಾಮನ್ ಲೀಲಾ ಅಂದು ನಂಗೆ ಹೇಗಿನ ಮಾಡಿದ ತಪ್ಪುಗ ಮನಸ್ಸೇ ಸಾಚಿ ಅಳಿವುದು ಕಾಯ ಉಳಿಯುವುದು ಕೀರ್ತಿ. ಅದಾವುದು ಅವಕಕ್ಕ ಮನಸಾಚಿ ಎಂಬ ಪರಮಾತ್ಮ ಎಲ್ಲಾಗೋಸು ಇದ್ದು ಪಾಪ ಪುಣ್ಯ ಕಣಕ ನೋಡಿ ಅದುಗ ತವನಂಗೆ ಫಲನೂಂಬ ಆ ಬಾಕಿಯವೂ ಬದುಕವೂ ಕೊಟ್ಟಾರ. ಅದೇ ಮಾಕೆ ಈ ಒಡಂಬೂಂಬ ಕಾಯ ಅಳಿಂಜಲಿಯು ಮಾಡಿದ ಒಳ್ಳಿತ್ತು ಮಾಡಿದ ಪುಣ್ಯ ಕಾರ್ಯ ಈಸಿದ ಒಳ್ಳೆಯ ಹೆಸರು ಇಂದು ಕಾಲಾಂದ ಕಾಲಗ ಅಟ್ರ ದೈವ ಪಿರಿವಿಗಳೇ ನಾಗಿ ತುಂಬಿದ ಗವದ ಸ್ವಾಮಿ ಶ್ರೀಕೃಷ್ಣರ್ನ ಬೇರೆ ಲೀಲೆಯ ಪತ್ತಿನ ಹೇಗಿನ ತುಂಬ ಸಂತೋಷ ಪೂರ್ಣ ಆಶೀರ್ವಾದ. ಸೋಮಿಕೆಯಿದ ನಿಂಗೆ ಕರುತು ನೋಡೋನೆ ಆ ಕೃಷ್ಣರು ಬಂದು ಕುನ್ನ ಜನದೋಗೆ ಆ ಕಾಡುವನದೋಗೆ ಎತ್ತೆಲ್ಲ ನಲದುಕೊಂಡಿದ್ದ ಅವು ಎತ್ತೆ ಸಾಕಿದ ಅಂಬುದನ್ನ ನಂಗೆ ನೋಡಿದ. ಆಗ ಆ ಮಣ್ಣುದೋಗೆ ಅಡ ಇಟ್ಟವೆತ್ತಿ ತಿನ್ನೆಂದಂಗೆ ಆ ಮಣ್ಣ ಎತ್ತಿ ತಿಂದ ಅವ್ವೇ ಕೊಡೋದನ್ನ ಈಸೋದುಗ ಆ ತಿತ್ತು ಓಡಿಂಡಿದ್ದ ಅವ್ವೇ ಅದನ್ನು ನೆಲಚಿಂಡಿದ್ದ. ಆಗ ಒಂದು ಬಾಲಗರದೋಗೆ ಆ ಕುನವ ಕೋಡೆಲ್ಲ ನಲದುಕೊಂಡಿದ್ದ. ಆಗ ಒಂದೊಂದು ಜನದೋಗಿಯೋ ತನಗ ನೆರೆಯ ಸೋದನೆ ಬಪ್ಪದಿಗೆ ಆರಂಭಿಸಿತು. ಅದು ತ ಹೇಗಿದ್ರಲ್ಲಿಯ ಆ ಯಮುನಾ ನದಿದೋಗೆ ಬಂದು ಆ ಕಾಲಿಗಾಂಬ ಹಾವು ಬಂದು ಇದ್ದಿತ್ತು. ಆ ಹಾವು ಬಂದು ಎತ್ತೆ ಬಂದು ಆ ನದಿದೋಗೆ ಬಂದಿತ್ತು ನೋಡಿ ವಿಷವಕ್ಕೆ ಹಾಕೋನೆ. ಆ ನದಿ ಬಂದು ನೀರು ಬಂದು ಏನೋ ಒಂದು ವಿಷ ತನ್ಮೆ ಅಡಕೂಡೋದು ಎಂಬುದಾಗಿ ನಂಗೆ ಕೃಷ್ಣರ ಅಲ್ಲಿಗೆ ಹೋಗಿ ಆ ಹಾವು ಮೇಲೆ ನಿದ್ದು ನಾಟಿ ಆಡಿದ್ರು ಎಂಬುದನ್ನ ಸ್ವಾಮಿಗೆ ಅಪ್ಪರ ಸೆರಪ್ಪ ಎಯ್ದರು. ಆಗ ಆ ಹಾವ ಏನು ಮಾಡೋದು ಅಂದರೆ ಅಡಕಿ ಬೀಪೋದು ನಂಜು ತನ್ಮೆ ನೀಕೋದು ಅತ್ತಿಂದಾಗಿ ಆ ಹಾವು ಅಡಂಗಿ ಹೊತ್ತು ಒಂದು ಇತ್ತು. ಅದಕ್ಕೆ ಮೇಲೆ ತನ್ನುடைய ಕುಟುಂಬೆಲ್ಲ ಒಳ್ಳಂಗಿ ಬದುಗ ಅಂದ ಸ್ವಾಮಿಗೆ ಬಂದು ಒಂದು ವഴി ತೋರಿಸಿದ್ರು ಎಂಬ ಇದ್ರು. ಹಾಗೆ ಇದೆಲ್ಲ ನೋಡೋನೆ ತನ್ನುடைய ಶಕ್ತಿ ಏಸ್ಗ ಎಂಬುದನ್ನು ಅರುವುದು ಸರಿಯಾ. ಆಗ ನಂಗೆ ಬಡೋದೋಗಿಯೋ ಒಂದು ಒಳ್ಳೆಯ ಒಂದು ಪಾಟು ನಂಗೆ ಕಾಲಿಂಗಮ್ಮನ ಏಟ ಕಾಲಿಂಗ ಎಂಬಾವು ಅಸುರನ ಕಾಲಿ ಮಾಡಿದ ಕಣ್ಣಾನಿ ಕವಲೆಯ ನೀಕಿ ಕಡೆ ಕಣ್ಣಾಕಿ ಕಾತು ಬಾಲಿ ಮಣಿವಣ್ಣಾನಿ ಹರಿನಾರಾಯಣ ಜಯ ನಾರಾಯಣ ಹರಿನಾರಾಯಣ ಜಯ ನಾರಾಯಣ. ನೋಡಿನ ಪಾಟು ದೊಡ್ಡದು ಆಡದೆ ನಂಗೆ 2 ಮಟ್ಟು ನೋಡಿದ ಅದುದೋಗೆ ಆ ನಾರಾಯಣವ ವಡಿವವು ಬಂದು ಆದಿಶೇಷನವ ಬಂದು ಆ ಕಾಲಿಂಗಾಂಬ ಆವ ಬಂದು ಅಡಕ್ಕಿ ಸರಿಯಾ ಇಂದು ಒಲಗೆಲ್ಲ ಉಳಿತು ಮಾಡಿಟ್ಟು ಓದೋದುತ್ತಾ ನಂಗೆ ಕೃಷ್ಣನ ಅವಕ್ಕ ಕುಡಿ ಕರ್ಣದೋಗತ್ತೆ ನಂಗೆ வாழ்ந்து ಉಂಡಿದ್ದ ಇತ್ತಮಾಕು ಆಡವನೆ ನಂಗೆ ನಾಟು ನಡಪದೋಗೆ ಎತ್ತ ಇಬ್ಬುದು ಎಂಬುದನ್ನ ಪತ್ತಿ ಹೇಗಿದ ಅದುದೋಗ ಒಂದು ಕುನ್ನ ಕದೋದೋಗೆ ಒಂದು ಅಟ್ಟಿಯ ಒಂದು ಊರದೋಗೆ ಒಂದು ಉಳ್ಳಿ ಅಣಗಾರ ಇದ್ದ. ಆ ಅಣಗಾರ ಏನು ಮಾಡಿದ ಅಂದರೆ ದೊಡ್ಡ ಅರಣ್ಮನೆ ಅಟ್ಟಿತು. ಆ ಮನೆಯೆಲ್ಲ ಬಂದು ಪಳಿಂಗು ಕರ್ಕಲ್ದೋಗೆ ಹಸ್ಸಗ ಬಂದು ಒಂದು ಅழகு ಎತ್ತೆಂದಲೇ ಕಣ್ಣು ನೋಡೋದೆಲ್ಲ ಒಂದು ಕಣ್ಣಾಡಿ ಮಾಕ ಅದು ಮಿನ್ನಿ ತುಂಬ ಅಲ್ಲ ಹಸ್ಸಗ ಬಂದು ಅಣಗಾರ ಅಟ್ಲಿಯೋ ಅಮ್ಮ ಒಂದು ಕಂಜನ ಇದ್ದ. ದಾರುಗೆ ಏನ ಪೊರುಳು ಕೊಡಾದೆ ತನಕತ ಅಂದೇಗಿ ಎಲ್ಲ ಪೊರುಳ ಸೇತಿ ಬಿತ್ತುಂಡಿದ್ದ. ಒಂದು ದಾನ ಧರ್ಮವೇ ಮಾಡುಲೆ ತನಗೆ ಮುಂದಾಡು ದಾರ ಇದ್ದರು ಅಂದಲೇ ಆ ಅರಣ್ಮನೆಗೆ ಮುಂದಾಡು ಒಂದು ಮೊರ ಅಟ್ಟಿತ್ತು ಆಲಮರ ಅಟ್ಟಿತ್ತು. ಅದಕ್ಕೆ ಕೀಯೆ ಬಂದು ಒಂದು ಪಿಚ್ಚಕಾರ ಕುಳಿದುಕೊಂಡಿದ್ದ ಅಂದಲೇ ತನಗೆ ಕಾಲು ಬಂದು ಸ್ವಲ್ಪ ನುಂಡಿಯ ಆಡದೆ ತನ್ನಲೆ ನುಂಡಿತ ತವಿರ ಅದೇನ ಓನ ಗೆಲ್ಸಿಗಿದನ ಮಣ್ಣ ಅದು ತನ್ನಾಲೆ ಏನೂ ಸಂಭಾರಿಸೋದು ಮುಡಿಯಾದ ಆ ಸೂಳ್ಯದೋಗೆ ಒಂದು ಪಿಚ್ಚೆತ್ತಿ வாழ்ந்துಕೊಂಡಿದ್ದ.
ಎಲ್ಲಾಗೂ ಕುನ್ನ ಉದಿವೆಲ್ಲ ಮಾಡಿಂಡದನ ದಾರಾಲಿ ಇಟ್ಟು ಕೊಟ್ಟಲ್ಲ ಇಟ್ಟು ಈಸಿ ತಿಂದುಬಿಟ್ನ ಅವಕ್ಕೆಲ್ಲಾಗ ಅವ್ನು ನಂಡ್ರಿಯಾಗಿನ ಒಂದು ಉಳ್ಳಿಯಮ್ಮನ ಇದನ್ನು ಬಂದ ಆಗ ಕೈಕಾಲೆಲ್ಲ ತನಗೆ ಉಣ್ಣಟ್ಟಲಿ ಸೇತಿ ಆ ಉರ್ಚಿದೋಗಿ ಏನು ಮಾಡಿದ ಅಂದಲೇ ಕುನ್ನ ಗೆಲ್ಚೆಲ್ಲಾಗಿ ಇದು ಬಂದು ಉಂಡಿದ್ದ ಆಲ ಇಲ್ಲಿ ಏನು ಮಾಡಿರ ಅಂದಲೇ ಆ ಪಿಚ್ಚೆಕಾರನ ಹೆಸರುತ್ತಾ ಲಾಸರು ಅಂತ ಈಗೀರ ಆಗ ಅಮ್ಮ ಬಂದು ಆ ಪಿಚ್ಚೆ ಎತ್ತಲಿ ನೇರ್ಮೆಯ ಪಿಚ್ಚೆ ತಿಂಡಿದ್ದ ಎಲ್ಲಾಗ ಅಡಿಪಣಂಜಿಂಡು ಹೋದ ಎಲ್ಲ ಸರ್ ಅನ್ಬಾ ಇದ್ದ ಆಲೆ ಈ ಕೋಡೀಶ್ವರ ಹಣಗಾರ ಎಲ್ಲಾದೋಗ್ಯೋ ನಾಂಬ ಹಣವು ಗರ್ವ ಹೊಟ್ಟಿತು ದಾರು ಒಂದು ಪೊರ್ಲು ಕೊಡಾದೆ ತಾವೊಂದು ಕಂಜನ ಇದ್ದ ದೋಸಿ ಜನ ಹೋಗ ಏನಾಯ್ತು ಅಂದಲೇ ಆ ಎಲ್ಲವೇ ಬಂದು ಮಾರವ ಸೂಳ್ನೆಲೆ ಬಂದುಬಿಟ್ಟ ಏಕಂದಲೇ ಈ ಪಿಚ್ಚಕಾರ ಏನು ಮಾಡಿದ ಅಂದಲೇ ಅದೇನು ದೋಚನ ಇಬ್ಬನೇ ತನಗೆ ಒಡಂಬ ಸರಿಯಿಲ್ಲದಾತು ಚೆನ್ನಾಗ ಬಂದು ಒಂದು ಸಂಕಟ ಬಂದಿತು ಆಗ ಪಿಚ್ಚೆತ್ತ ಮುಡಿಯಾದ ಆ ಸೂಳ್ನೆಲೆ ಬಪ್ಪನೆ ಆಗ ಹಣಗಾರ ಸಾರಕ್ಕೇತ ಒಂದು ಪೈಸಾ ತಪ್ಪುದಲೇ ಅತ್ಯಂತ ಈ ಕಣ್ಣು ಮುಂದಾಡೆ ತ ಸಂಕಟ ಇಬ್ಬದನ್ನು ನೋಡ್ನ ತ ಸಾಬೋದನು ನೋಡ್ನ ಆಗ ಒಂದು ಉದವಿಯು ಆ ಕೋಡೀಶ್ವರ ಆ ಪಿಚ್ಚಕಾರಗ ಮಾಡುಲೆ ಆಗ ಕಣ್ಣು ಮುಂದಾಡು ನೋಡಿದ ನಾ ಒಟ್ಟಾಸ ಪನಿ ಇಟ್ಟು ತಪ್ಪಿಲೆ ಒಂದು ಬಟ್ಟೆ ತಪ್ಪಿಲೆ ಏನೋ ಉದವಿ ಮಾಡಿಲೆ ಇತ್ತಮಾಕ ಈಸಗ ಸೊತ್ತೊಟ್ಟು ಹಣಟ್ಟು ಪೊರುಳೊಟ್ಟು ದಾರಿಗೆ ಉದವಿಲ್ಲಾದ ಇದ್ದನೆಯೇ ಇಮೆಲ್ಲ ಮನುಷ್ಯನ ಇಮೆಲ್ಲ ಒಲಗದಾಗ வாழ்ந்து ಏನು ಮಾಡಣ ಅಂದಾಗಿ ಆ ಲಾಸರು ಅಂದ ಪಿಚ್ಚಕಾರ ತನ್ನ ಮನಸ್ಸಿಗೋಸ್ ಅದೇ ನೊಂದ ಒಂದು ಸೊಟ್ಟು ನೀರು ತಾಂದಲಿಯೋ ನೀರು ತಪ್ಪುದಿಲ್ಲೇ ಅತ್ತೆ ಈಗ ನೀರು ತರಾದ ನಂಗೆ ಅರುಪಗೂ ನೀರು ತರಾದ ನಿಮ್ಮನ್ನ ಹಣ ಏನಗ ಕಾಸು ಏನಗ ಸೊತ್ತೆ ಏನಗ ಅಂದೇಗಿ ತಾ ಬಂದು ಅದೇ ಮನಸ್ಸುಗೋಸು ನೆನಚಿ ಅತೇನ ಬಂದು ಪುಲಂಬಿದಾಂಬ ಅತೇನಲ್ಲೇ ಮನಸ್ಸು ನೊಂದುಬಿಟ್ಟಾಂಬ ಲಾಸರುಗ ಸರಿ ಸಾವ ಜನ ಬಂದುಬಿಟ್ಟ ಕಣ್ಣು ಮುಂದಾಡೆ ನೋಡಿ ತಾ ನೋಡಿನ ಈಗ ಪಿಚ್ಚಕಾರ ಸತ್ತು ಹೋಗ್ಬಿಟ್ಟ ಆಗ ಓಪನೆ ದಾರ ಬಂದು ಎತ್ತಿಂಡೋದ್ರು ಒಂದು ಹೇಗೀರ ಅಂದಲೇ ಆಗಲಿ ದೇವ ದೂದರುಗಳು ಬಂದರು ಒಂದು ಹೇಗೀರ ಏಕ ದೇವ ದೂದರುಗಳು ಬಂದರು ಅಂದಲೇ ಅಮ್ಮ ಏಳತ್ತ ಹುಟ್ಟಿದಾನೆ ಅಲ್ಲ ಅಮ್ಮನ ಮನಸ್ಸು ಉಳ್ಳಿತ್ತು ತನ್ನಾಲೆ ಗೀವುದು ಮುಡಿವಿಲ್ಲ ಆಲೆ ಬಂದು ಕಾಲು ನುಂಡಿಯಾಗ್ಬಿಟ್ಟ ಒಡಂಬು ಸರಿ ಇಲ್ಲ ದಾರಾಲಿ ಇಟ್ಟು ಕೊಟ್ಟಲ್ತ ಪರವಲಿ ಅಮ್ಮನೆ ಈಗ ತನ್ನವ ದೇವರುಗಳೇ ತಿಂಡೋದ್ರು ಈಗ ದೋಸಿ ಜನ ವಾಣ್ದುಂಡು ಬಂದ ಆ ಕೋಡೀಶ್ವರ ಜನ ಆಗ ತನಗೂ ವಯಸ್ಸಾತು ತನ್ನುಡಿಯ ಕುನವೆಲ್ಲ ತನ್ನ ಪಿರಿದು ಹೋದರು ತನ್ನುಡಿಯ ಸೊತ್ತೆಲ್ಲ ಬಂದೆಲ್ಲ ಪಿರಿಚಿಂಡು ಹೋದರು ತಾ ವಯಸ್ಸಾದಾಗಿಂದೋಡು ತನಗೂ ಸಾವು ಬಂದು ತಾ ಸತ್ತುಬಿಟ್ಟ ತನ್ನವ ಕುಟ್ಟಿಂಡು ಒಪ್ಪನೆ ದಾರ ಬಂದರು ಅಂದರೆ ಯಮದೂದರು ಬಂದರು ಎಂಬ ಈಗ ಯಮದೂದರು ತನ್ನ ಎತ್ತಿಂಡು ಎಲ್ಲಿಗೆ ಹೋದಾರ ಅಂದರೆ ನರಗಗೆ ಹೋದಾರ ಕೋಡೀಶ್ವರನ ಎತ್ತಿಂಡು ನರಗಗೆ ಹೋದಾರ ಆಲ ಏರ್ಕನವೇ ಲಾಸರುಂಬ ಪಿಚ್ಚಕಾರ ಸತ್ತುಬಿಟ್ಟಲ್ಲಿಯೋ ಅಮ್ಮ ಮೇಲೆ ಒಪ್ಪನೆ ಅಮ್ಮ ಬಂದು ದೇವರೊಳಗದಾಗಿದ್ದ ಅಂಬ ಈಗ ಈ ಹಣಗಾರ ಬಂದದೆ ಆಮಗ ತಾ ನರಗದೋಗಿ ಬೇಡದೋಗೆ ಆ ಕಿಚ್ಚೆಲ್ಲ ಬೆದ್ದುಂಡಾಡದೆ ಎಣ್ಣೆಲ್ಲ ಕೊದಿಚಿಂಡಾಡದೆ ಅದುದೋಗೆ ತನಗತ್ತೇನ ಬೆಕ್ಕೆ ತಾಂಗ ಮುಡಿಯಾದ ಏನು ಮಾಡಿದ ಅಮ್ಮನ ನೀರು ಬೇಕು ಅಂತ ಕೇತಾಂಬ ಅರುಪಗ ನೀರು ಬೇಕು ಅಂತ ಕೇಪನೆ ಆ ಪಿಚ್ಚಕಾರ ಅಲ್ಲಿಗೆ ಬಂದಾಂಬ ಸರಿಯಾ ಬಂದು ಏನ ಬೇಕು ಅಂತ ಕೇತಾಂಬ ನೀರು ಬೇಕು ಅಂದಾಂಬ ಇಲ್ಲೆಲ್ಲ ನೀರಿಲ್ಲ ಮನೆ ಏನಾಗ ನೀರು ತರದಲ್ಲೇ ನಾ ಎತ್ತೆ ಒಂದು ಏನು ನೋಡಿ ಮನಸ್ಸು ಏಸ ಕಷ್ಟಪಟ್ರಂಬನ ಅರ್ದಿಯಾ ನೀರು ಬೇಕು ಈಗ ಒಂದು ಸೊಟ್ಟು ನೀರು ತಂದಾಗಿ ಹಣಗಾರ ಮೇಲೆ ಒಳಗೆ ಹೋಗಿ ಆ ನರಗದೋಗೆ ತನ್ನುಡಿಯ ಮಾತೆಲ್ಲ ವೇಗಿ ಅತ್ತಾಂಬ ಆಗ ಇಲ್ಲಿ ಕೇತರು ಆ ಪಿಚ್ಚಕಾರ ಕೇತ ಅಂದೊಂದು ಸೊಟ್ಟು ನೀರು ತಾಂಬನೆ ಏನಂದೆ ನೀ ಆಸಗ ಮಾತಾಡಿದೆ ಏನೇನೆಲ್ಲವ ನೋಡಿದೆ ಆಗ ಏನು ಮಾಡಿದೆ ಕಿಯೇ ಒಲಗದೋಗ ದೇಶದೋಗೆ ನನಗೊಂದು ತರಾದದು ಈಗ ಮೇಲ್ಲೋಕ ಬಂದು ನಿನಗೆ ಈಸಗ ಅರುಪೆತ್ತಿರುವ ಅತ್ಯಂತ ಕೇಪನೆ ಈಗ ಒಂದು ಪಸಿಯಿಂದ ಬಪ್ಪನೆ ಒಟ್ಟಾಸಿಪು ಒಂದು ಬಪ್ಪನೆ ಅದು ಹಣಗಾರಗ ಹೊಂದುತ್ತಾ ಏಳಗ ಹೊಂದುತ್ತಾ ಆ ದಾಗ ಬಪ್ಪನೆ ಅರುಪು ಬಪ್ಪನೆ ಎಲ್ಲಾಗ ಹೊಂದುತ್ತಾನೆ ನೀ ಅಂದು ಒಂದು ಸೊಟ್ಟು ನೀರು ತರಾಕ್ತಾನೆ ಒಂದು ಮುದ್ದೆ ಇಟ್ಟು ತರಾಕ್ತಾನೆ ನೀ ಆಸಗೇನ ಒಂದು ಪಡಿಚಿತ್ತಾನೆ ಅತ್ತಮಾಕ ನೀ ಎಣ್ಣ ಎನಗಿಲ್ಲ ನಾ 7-5 ಸೇತಿ ಎನ್ನ ಸಾರ ಅಟ್ಲ ತಂದುಪ್ನೇಂದಾಗಿ ಅಲ್ಲಿದೋಗೆ ತನ್ನ ಅರುಪಗ ನೀರು ಕೊಟ್ಟಾಂಬ ಅದು ನರಗದೋಗೊಬ್ಬರು ಇಟ್ಟು ಕೊಟ್ಟಾಂಬ ಅಂದು ನೆನೆಸಿದಾಂಬ ನಾ ಏಸಗ ಪಾಪ ಮಾಡಿಬಿಟ್ಟೆ ನಾ ಪಾವಿಯ ಇದ್ದೆ ತಪ್ಪು ಮಾಡಿಬಿಟ್ಟೆ ಅಂದೆ ಈಗ ಅರದಿಯಾ ಆಗ ನೀನು ಹಣೆಯಲ್ಲಿ ಕಾಸಲ್ಲಿ ನೀನು ಪೊರುಳಲ್ಲಿ ಸೊತ್ತಲ್ಲಿ ನೀನು ಒಂದು ಮಾಣಿಕೆಯಲ್ಲಿ ವೈಡೂರಿಯಲ್ಲಿ ಪ್ಲಾಟಿನಮಲ್ಲಿ ತಂಗೆಯಲ್ಲಿ ಎಲ್ಲವೂ ಜುಟ್ಟುತ್ತಾ ಬಂದೆ ಏನವು ಮೇಲೊಳಗೆ ಎತ್ತಿನ ಬಪ್ಪದ ಮುಡಿಯ ಇಬ್ಬನೇ ದಾನ ಧರ್ಮ ಮಾಡು ಆ ಮಾಡಿಲತ್ತ ಎಲ್ಲಾಗೂ ಸೇದರ ತವಿರ ನೀ ಎಲ್ಲವ ಕಂಚತನ ಮಾಡಿ ಏನು ಎತ್ತಿಂಡು ಹೋಗೋದುಗ ನೀ ಒಲಗದಾಗ ಏನು வாழ்ந்து ಪ್ರಯೋಜನ ಅಂದಾಗಿ ಆ ಪಿಚ್ಚಕಾರ ಪಾಡೆತ್ತಿದಂಬ ಮೇಲ್ಲೋಕು ಹೋಗಿ ಆಗ ಅಡುತ್ತ ಪಿರಿವಿಂದಲೇ ಏ ಪಿರಿವೆಲಿಯೋ ಈಗಿಬ್ಬ ಒಲಗದಾಗ ಮಕ್ಕಳೆಲ್ಲಾಗ ನಂಗೆ ಅವಕ್ಕೋ ಹೇಗೋ ಕಾರಣ ಏನಂದಲೇ ಇಬ್ಬ ಜನದೊಗೆ ನಿಂಗೆ ದಾನ ಮಾಡಿ ಇಬ್ಬ ಜನದೊಗೆ ಧರ್ಮ ಮಾಡಿ ಮತ್ತವಕರುಡಿಯ ಆ ಕಷ್ಟವ ಪುಂಜೇವಿ ಒಂದು ಸಂಕಟ ಸ್ವಲ್ಪ ಒಂದು ಉದವಿ ಮಾಡಿ ಎಂಬುದನ್ನು ನಂಗೆ ಸೋಮ್ಯವಿಕ ಎಲ್ಲಿ ದಾರ ಸಂಕಟ ಅಲ್ಲಿಯೋ ಅವಕ್ಕೆ ಒಡಂಬ ಸರಿ ಇಲ್ಲದಲ್ಲಿಯೋ ಅವಕ್ಕೆ ಬಂದು ಆಸ್ಪತ್ರೆ ಇದ್ದದಲ್ಲಿಯೋ ಅವಕ್ಕೆ
ಸೇವೆಯಾನ ನಂಗೆ ಆಸ್ಪತ್ರೆಗೆ ಬೇಕಾ ಹಣವೂ ಕೊಟ್ಟುಕೊಂಡಿದ್ದಾರೆ. ಅದೇ ಮಾಕೆ ಅನ್ನ ಸೇವೆಯಿಂದಾಗಿ ಒಂದೊಂದು ಜನವು ಇಟ್ಟಬೇಕು ಮನೆ ಅವಕ್ಕೆ ಹೊಟ್ಟೆಸಪು ತಾಂಗ ಮುಡಿಯಾದ ಅಡನೆ ಮೊದಲೇ ಏನಬೇಕು ಅಂದ್ರೂ ಉಣವುತ ಕಡವುಳು ಹೆಂಗಿಂದ್ರ ಆ ಉಣವು ಕೊಟ್ಟುಕೊಂಡಿದ್ದಾರೆ, ಆ ಇಟ್ಟ ಕೊಟ್ಟುಕೊಂಡಿದ್ದಾರೆ. ಅದೇ ಮಾಕೆ ಕಪ್ಪದು ಮುಡಿಯಾದ ಕುನವೆಲ್ಲಗ ಆ ಕಲ್ವಿ ಸೇವೆಯಾಗ ಒಂದು ಕತ್ತುಬುಳೆ ಆ ಮನೆಯೇ ದೊಡ್ಡಿಬಿಟ್ರ, ಆ ಮನೆಯೇ ಒಂದು ಒಂದು ಪಲ್ಕಲೆ ಕಡಗ ಮಂದಿಗೆ ಇರುತ್ತಾ ಅತ್ತಮಾಕ ಮಾರಿಬಿಟ್ರ ಅಂದೇಗಿ ಆ ಕುನವಾಗ ಕಲ್ವಿ ಕೊಟ್ಟುಕೊಂಡಿದ್ದಾರೆ. ನಾಕಾಪಕ್ಕವ ಉದವಿ ಮಾಡೋನೆ ಈ ಸಮುದಾಯಿಕ ನನ್ಮೆಗಾಗಿ ನಂಗೆ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಹೇಬಕ್ಕೂ ಆನಂದ ಗುರು ನಂಗೆ ಮೇಘನಾಥ್ ಸಾಹೇಬಕ್ಕೂ ಎಲ್ಲಾಗ ಅನುಭವ ಇದ್ದ ನಂಗೆ ಯಶೋದಮ್ಮನಕ್ಕೂ ಅವಕ್ಕುடைய ಒಂದೊಂದು ಸೇವೆಯು ಎಲ್ಲಾಗ ಹೆಚ್ಚೋನತ ಇಂದು ಅವಕಾಲ ಮುಡಿದ ಸ್ವಾಮಿಯಕ್ಕೆ ಮುಡಿದ ಮಾಡೋನೆ ಇಂದು ಆ ಉದವಿಯ ಈಸಿಂಡು ಎಲ್ಲ வாழ்ந்துಕೊಂಡಿದ್ದಾರೆ. ನಂಗೂ ಉಳ್ಳಿ ಅಣ್ಣವ ಬಂದಲೆ ನಂಗೂ ನಾಗ ಉದವಿ ಮಾಡಾಕು ದೇವರು ನಂಗೆ ಹೆಚ್ಚಿನ ಅನ್ನುತ್ತ ಸ್ವಾಮಿಯ ಕೈಲಿ ಎಂದರಲೆ ಅವಕ್ಕ ಕೂಡ ಮನಸಾಚಿಗೆ ತಗೊಂಡಂಗೆ ನಂಗೆ வாழ்ந்து ಉಳ್ಳೆ ಯಾರಿಗೂ ನಂಗೆ ಅಂಜಬೇಕಾದಿಲ್ಲ ಎಂಬುದನ್ನುತ್ತ ಇಲ್ಲಿ ಕದೆ ಮೂಲವ ಆ ಹಣಗಾರಗ ಬಂದು ಕಡೇಸಿ ಏಳವೋ ಇಟ್ಟು ಕೊಟ್ಟ ನೀರು ಕೊಟ್ಟ ಅಂಬುದಾರ್ದ ಅದನಾಲ ಬಂದು ಕಾಲ ಬಂದು ಒಂದೇ ಮಕಾಡ ಕಾಲ ಮಾಡಿಂಡೆ ಅಟ್ರ ಇಂದು ಅಟ್ಟ ಅಂದು ಆಡಬೇಡ ಸರಿಯಾ, ನೀ ಕೆಟ್ಟು ಕೇರಿ ಕುಳಿಯಬೇಡ, ಪೊಟ್ಟು ಹೊಟ್ಟೆ ಕಿಚ್ಚು ಮಾಡಬೇಡ ಅಂತ ಸ್ವಾಮಿ ಕೇಂದರೆ. ಅದುಗೆ ಸಾಯಿನ ಗವದಮ್ಮ ತುಂಬ ನಂಗೆ ತಲೆಪದೋಗೆ ಅಡ್ತದೋ ನಂಗೆ ಏನು ಮಾಡಲ ಆತ್ಮಜ್ಞಾನ ಪತಿ ನೋಡಿನ ಅದಿಂದೋಡು ಸ್ವಾಮಿ ಕೇರಿಗಿಂದೋಡು ಅದು ನೋಡಿ ಬೆಳಕು ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ಈಗ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಜ್ಞಾನಪತಿ ನೋಡುವೋ ಮನುಷ್ಯರ ಹುಟ್ಟಿದ ಒಬ್ಬೊಬ್ಬಗೂ ಅವರ வாழ்க்கையோಗ ನಡೆದ ಅನುಭವ ಪಾಡ್ತಾ ಆ ಜ್ಞಾನವ ಅರಿಯಾದಪ್ಪನತ ಅವರ ದುಃಖ ಕೋಪ ಒಟ್ಟಕಿಚ್ಚು ವಿರುಪು ಎಂಬ ಈ ಗುಣ ಎಲ್ಲವೂ ಸಿಕ್ಕಿ ಅವರ வாழ்க்கைಯ ಸಿಂಗರಿಲ್ಲಾದಾರ. ಆ ಆತ್ಮಜ್ಞಾನವ ಏನಾದ ಅರಿದುಪ್ಲೆ ಅವರ வாழ்க்கை ಆನಂದವಟ್ರ ಆ ಜ್ಞಾನವ ಎತ್ತ ಅರುವುದೊಂದಲೆ ಅದುಗಾಯಿ ನಂಗೆ ಏಂಗೋನೆ ಆ ದೇವರೇ ಜ್ಞಾನವ ತಪ್ಪುದುಗಾಯಿ ಏದೋ ಒಂದು ಉರುವದೊಗೆ ಗುರುವ ಬಂದಾರ. ಆ ಆತ್ಮಜ್ಞಾನ ಸಿಕ್ಕಿಪ್ಲೆ ಆ ದೇವರನ್ನ படிப்பதாக அடுவ எல்லாவே நாங்கள் குரு ஆயிட்டாரா. ಈ ಉಲಗ ರೀತಿಯ ಸೆಲ್ವ ಎಲ್ಲವೇ ಅಳಿಂಜಿಟ್ರ ಎಂದೂ ನಂಗೆ ಅಜಿಯಾ ಸೆಲ್ವಮ ಆಡುದು ಆ ಆತ್ಮಜ್ಞಾನತ. ಒಬ್ಬೊಬ್ಬನ வாழ்க்கைಯಾಗಿಯೂ ನಡುವ ಅನುಭವತ ಗುರು ಆ ಅನುಭವ ಮೂಲ್ಯವ ಸಿಕ್ಕುವ ಪಾಡತ ಆ ಆತ್ಮಜ್ಞಾನ. ಒಳ್ಳೆಗೆ ಓರಿಡಿವಿ, ಯೋಚನೆ ಮಾಡಿವಿ, ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿ ಕೇಳಿದ ವಿಡಿಯೋ ನಂಗೆ ನೋಡೋನೆ ಈ ಆತ್ಮಜ್ಞಾನ ಬಂದು ಅಡಬಿದು ಅಂದಲೇ ಏನು ನಂಗೆ ಬೇಕು ಮೊದಲೇ ಇದ ಆಸೆಯ ತೊರಂದು ಒಪ್ಪದು ಆಸತ್ತ ಏನವ ಮಾರ ಅಂದಲೇ ಪಚ್ಚುದಲ ಮಾರ ಆ ಪಚ್ಚುದಲ ಬಿಟ್ಟು ನಂಗೆ ಬರಾದಾಪನತ್ತ ಆ ಪಿಡಿಗೋಸೆ ನಂಗೆ ಇದ್ದುಕೊಂಡಿದ್ದ ಆ ಅರಿಯಾಮ್ ಎಂಬ ಇರುಳು ಬಂದು ನಂಗೆ ಸುಳ್ಳು ನಡವನೆ ಅದನ್ನು ಬಿಟ್ಟು ಹೊರಸು ಬಪ್ಪದು ಮುಡಿಯಾದ ನಂಗೆ ಇದ್ದುಕೊಂಡಿದ್ದ ಇದೆಲ್ಲವ ಕಡಿದು ಬಪ್ಪದು ಹೋದಲೇ ಒಂದು ஞானிಗೋ ಏದವಕ ಅವಕ್ಕೂಡಿಯ ಕರುತು ನಂಗೆ ಕೇಪನೆ ಓ ಇತ್ತೆಯೂ வாழ்ந்துದಾರಿಯಾ ಇವಕ್ಕೆಲ್ಲ ಆತ್ಮಜ್ಞಾನವ ಅಡಂಜಿದಾರ್ತವ ನಂಗೆ ಏಕ ಅದನ್ನು ಅಡಬುದಿಗೆ ಮುಡಿವಿಲ್ಲೇ ಅಂತ ನಂಗೆ ಯೋಚನೆ ಮಾಡಾನೆ ನಂಗಗೋಸು ಒಂದು ಎಣ್ಣ ಉತ್ಪತ್ತಿಯಾರ ಅತ್ತಮಾಕ ನೋಡೋಣತ್ತ ನಂಗೊಂದು ತತ್ವ ಜ್ಞಾನಿಯಾಗವು ಒಂದು ಗುರುವಾಗವು ಒಲಗೆಲ್ಲಗ ಹೇಗಿದ ಒಂದು ಅಮೆದಿಯಾನ ಒಂದು ಗುರುವಾಗ ದಾರೆ ಅಂದಲೇ ನಂಗೆ ಬುತ್ತರಿದ್ದಾರೆ. ಆ ಬುತ್ತರು ಬಂದು வாழ்ந்துಕೊಂಡಿಬ್ಬನೇ ಜ್ಞಾನ ಈಸ್ತಾಗಿಂದಾಡು ಅವಕ್ಕ ಈ ಒಲಗೆಲ್ಲ ಒಳ್ಳಿತು ಮಾಡಿಡಿದ್ರು. ಆ ಬುತ್ತರಿಗೆ ಬಂದು ಒಂದು ಸೀಡರಾವು ಒಂದು ಉರವಿನ ರಾವು ಇದ್ದರು ಅವಕ್ಕೆ ದಾರ ತಂದ್ರೆ ಅವಕ್ಕತ್ತ ಆನಂದರಂದ ಹೇಗಿರ ಅಲ್ಲ ಬುತ್ತರ ಬಿಡ ವಯಸ್ಸಿಗೂ ಜಾಸ್ತಿ ಅಣ್ಣನಾಕ ಇದ್ದಾರ ಅವಕ್ಕೆ ಸೊಂದಕಾರುತ್ತಾ ಈಗ ಏನು ಮಾಡ್ಯಾರ ಅಂದರೆ ಬುತ್ತರು ಜ್ಞಾನ ಈಸ್ತಾಗಿಂದಾಡು ಅವಕ್ಕೆ ಬಂದು ಒಂದು ಪಾದುಗಾಪಾವು ಕೈಗ ಒಂದು ಉದಿವಿಯಾವು ಆನಂದರಿದ್ದಾರ. ಈಗ ಇದೆಲ್ಲ ಆಡೋನೆ ಬುತ್ತರ ಸಾರ ಕೇತುರುಂಬ ನಾ ಎಂದು ನಿನ್ನ ಪಕ್ಕವೇ ಇಬ್ಬದು ನಿನಗೆ ಉದವಿ ಮಾಡಿಂಡೇ ಇಬ್ಬದು ಅಂತಂದರು. ಸರಿ ಬುತ್ತರು ಸರಿ ಅಂದಿಬಿಟ್ಟ ತನಗೆ ಅಣ್ಣ ಮಾಕೆ ಇಬ್ಬನೇ ತಾ ಹೇಗಿದು ಕೇಪುದು ಒಂದಿಲ್ಲ ತಾ ಉದವಿಯ ಬದುಗ ತಾ ಬಂದು ಸರಿ ಅಂದಿಬಿಟ್ರು. ಆಗ ಆ ಆನಂದರು ಬಂದು ಒಂದು 3 ವಿಷಯ ತನ್ನ ಸರಿ ಇದ್ರುಂಬ ಏನಬೇಕು ಅಂಬನೆ ನಾ ಎಂದು ಏಗುವು ನಿನ್ನ ಸಾರಿಯೇ ಇಬ್ಬದು ಸರಿಯಾ ನಾ ಬಂದು ದಾರಾಲಿ ಬಂದು ನೀನು ಸಂಧಿಚಿನೇ ಅಂದು ಬಪ್ಪನೆ ನಾ ದಾರವ ಕೇಗಿಲಿ ಸೇತಿ ಅದನ್ನು ನಿಂಗೆ ಬಂದು ಅವಕವ ಕೂಡ ಗಣ ಅಂದು ಮಾತಾಡಿ ಅವಕ್ಕೆ ಬೇಕಾದ ಉದವಿ ಮಾಡೋದು ಎರಡಾವುದು. ಮೂರಾவது ಏನು ಮಾಡೋದು ಅಂದರೆ ನಾ ನಿಂಗೆ ಒಂದು ಸಂತು ಟೈಮ್ ಹೊರಗೋನೆ ಆ ಹೊರಗ ಜಾಮನ ನಾ ನಿಂಗೆ ಪಕ್ಕದೋಗ ನಿಂಗೆ ಪಾದುಗಾವಲ ನಾ ಹೊರಗೋದು ಒಂದು ಐದಾಂಬ ಅಣ್ಣ ಮಾಕ ಇದ್ದು ತಾ ಆನಂದರು ಹೇಗಾದನೆ ಬುತ್ತರು ಸರಿಯಿಂದ ಇಟ್ಟು ಆ 3 ಕೇಳ್ವಿ ಕೇಪನಿಯು 3ಗೂ ತಾ ಸರಿಯಿಂದ ಇಟ್ಟ ಅಂಬ ಸರಿ ನಾ ತಮ್ಮ ಮಾಡಿನೇ ಅಂತ ಹೇಗಿದಿಂದೋಡು ಈಗ ದೋಸಿ ಜನ வாழ்ந்துಂಡೇ ಇದ್ದರು. ಎಲ್ಲ ಜನವೂ
ಬುತ್ತರು ಬಂದು ತನ್ನ ಕೂಡ ಸೀಡರ್ ಎಲ್ಲಾಗ ಸತ್ಸಂಗ ಬಿತ್ತಾರ, ಅವಕ್ಕೆ ಧ್ಯಾನ ಪರೀಕ್ಷೆ ಕೊಟ್ಟಾರ, ಏದು ಒಳ್ಳಿತ್ತು ಏದು ಒಲ್ಲ, ಏನ ಕಷ್ಟ ಬಂದಾರ ಅದನ್ನೆತ್ತ ತಾಂಗಿಂಡು ಹೋಗ್ಬೋದು, ಒಂದು ಮಲೆ ಪಗುದಿ ಕುಟ್ಟಿಂಡು ಹೋದಾರ, ಒಂದು ಆರು ಏರಿ ಕುಳಮೆಂದಾಗಿ ಎಲ್ಲ ಒಂದೊಂದು ಎಡಗು ಓಪನಿಸೈತಿ, நிறைய ಸೀಡರ್ಗಳ ಸಂದಿಚಿ ಮಾಡಿಂದಾರ. ಹೊಸ್ತಬಪ್ಪ ಸೀಡರ್ ಎಲ್ಲಾಗ ಬಂದು ಅವಕ್ಕುடைய ಮನ ಕಷ್ಟದೋಗೆ, ಒಂದು ಅರಿಯಾಮದೋಗೆ, ಅವಕ್ಕೆ ಗುಣ ಸರಿ ಇಲ್ಲದಲ್ಲಿಯೋ, ಒಂದು ಕಳ್ಳ ಬಂದಲ್ಲಿಯೂ ಸರಿ, ಎಲ್ಲ ಬಂದು ಮತ್ತವಕ್ಕೆ ಒಂದು ಕೊಬ್ಬ ಒಂದು ಕೊಲೆಗಾರ ಬಂದಲ್ಲಿ ಸರಿ, ಅವಕ್ಕೆಲ್ಲ ಮನಸ್ಸ ಮಾತ ಆ ತಿರಮೆಯೋ ಆ ಅರುಳು ದಾರ ಸಾರಾಟಿತು ಅಂದಲೇ ಬುದ್ಧರ ಸಾರಾಟಿತು. ಆಲೆ ಇಲ್ಲಿ ಆನಂದರು ಬಂದು ತನ್ನ ಕೂಡ 7 ವರ್ಷ ಇದ್ದಂದಲೇ 42 ವರ್ಷ ಇದ್ದರು. ಆ 42 ವರ್ಷ ಆನಂದ ಅವರು ಬಂದು ಆ ಬುತ್ತರು ಕೂಡ ಇದ್ದರು. ಈಗ ಜನ ಆಗಿಂಡೇ ಬಂದುಬಿಟ್ಟ. ಆ ಬುತ್ತರು ಬಂದು ಜ್ಞಾನ ಈಸಿ ಎಲ್ಲ ಅರುಳು ಕೊಟ್ಟು ಈಗ ಬುತ್ತರ್ಗೆ ಬಂದು ಒಪ್ಪ ಜಾಮ ಬಪ್ಪನೆ ತನಗವೇ ಅರಗಿಸಿಬಿಟ್ಟ. ಈ ಒಳಗೋಗ್ಬಿಟ್ಟು ನಂಗೆ ಓನ, ಈ ಮಾಯೆ ಬಿಟ್ಟು ನಂಗೆ ಓನ ಎಲ್ಲಗ ಒಳ್ಳಿತು ಮಾಡಿದ ಅತ್ತೆಂಬ ಆ ನೆಲೆ ಬಪ್ಪನೆ 42 ವರ್ಷ ತನ ಕೂಡ ಇದ್ದುಬಿಟ್ರು. ಅಲ್ಲಿ ಇದ್ದಾಗಿಂದೋಡು ಈ ಕಡೇಸಿ ಆ ಬುತ್ತರು ಉಡಿಯ ಆ ದೇಹ ಬಂದು ಉಯಿರ್ ಬಂದು ಒಪ್ಪ ಜಾಮಗ ಮೊದಲು ಈಗ ಆನಂದರ ಕೇತುರುಂಬ ಈಸು ಕಾಲ ನಿಂಗೆ ಕೂಡ ಇದ್ದೆ ಆಲ ಬಂದು ನಾ ಬಂದು ಏನಾಗ ಜ್ಞಾನವು ಸಿಕ್ಕುಲುತ್ತವ ಅಂತ ಕೇತಂಬ. ಆಗ ಬುತ್ತರು ಹೇಳಿದರು, ಎನ್ನ ಪಕ್ಕವೇ ತಿದ್ದೆ, ನೀ ಹೇಗಿದಂಗೆ ಕೇತು ನೋಡುಂದೆ, ನಾ ಅದೇ ಮಗತ ಕೇತುಂಡಿದ್ದೆ, ಅಲ್ಲ ಎನ್ನ ಪಕ್ಕವೇ ನೀ ಇದ್ದೆ ತವಿರ ನೀ ಜ್ಞಾನ ವಹಿಸುಲೆ ಏಕಮ್ಮನೆ ದಾರ ಜ್ಞಾನ ಇಸರು ಮನೆ ತನ್ನ ಸೀಡರ್ಗಳೆಲ್ಲ ಆನಂದರ ವಿಡ ಕುನ್ನ ವಹಿಸೋಗಿಬ್ಬ, ಒಂದು ಕಳ್ಳನಾಲಿ ಸರಿ, ಒಂದು ಕೊಲೆಗಾರನಾಲಿ ಸರಿ, ಒಂದು ಮತ್ತ ಪೊರುಳೆಲ್ಲ ಎತ್ತಿಂಡೋಗಿ ಮಾರೋ ಮೊದಲೇ ಸರಿ, ಒಲ್ಲಾದ ಮೇಲೆಲ್ಲ ಬಂದು ಅವಕ್ಕ ತೀಯ ಗುಣ ಎಲ್ಲವ ನೀಕಿ ಒಳ್ಳೆಯ ಗುಣದವಾಗ ಬಂದು ಅವಕ್ಕೆಲ್ಲ ಸೀಡರಾಗಿದ್ದು ತನ್ನವ ತಿರುತಿ ಅರಿಯಾಮೆ ನೀಕಿ ಒಲಗ ಕೂಡ ಎತ್ತಿ ಬುದುಂಬನ ಅರ್ಧಗಿಂದಾಡು ತನ್ನುடைய ನೆಲೆಯ ಮಾರಿ ಅವಕ್ಕೆಲ್ಲ ಬಂದು ಜ್ಞಾನವ ಅಡಂಜಿಬಿಟ್ರು. ಆಲೆ ಆನಂದರ ಬಂದು ಪಕ್ಕವೇ ತಿದ್ದ ತವಿರ ಅದು ಬಂದು ಏನು ಜ್ಞಾನವು ಈಸುಲೆ. ಹಾಗೆ ಎನಗ ಹೇಗೂ ಜ್ಞಾನ ಸಿಕ್ಕಿರ ಅಂದಾಗಿ ಆನಂದರು ಕೇತರುಂಬ. ಆಗ ಬುತ್ತರೇ ಇದಂಬ, ನಾ ಎಂದು ಈ ಒಲಗ್ಬಿಟ್ಟು ಓನೆಯೋ ಅಂದುತ್ತಾ ನಿನಗೆ ಬಂದು ಜ್ಞಾನ ಸಿಕ್ಕಿರಾಂಬ. ಅದೇತ ಸ್ವಾಮಿ ನಿಂಗೆ ಹೋಯ್ಬಿಳೆ ಎನಗೆತ್ತ ಜ್ಞಾನ ಸಿಕ್ಕಿರಾಮನೆ, ನಾ ಇಬ್ಬನೇ ನಿನಗೆ ಬಂದು ಅದು ತಡೆಯಾಡದೆ, ಜ್ಞಾನಗೆ ಬಂದು ತಡೆಯಾಡದೆ, ನಾ ಓಲತ್ತಾ ನಿಂಗೆ ಬಂದು ಆ ತಡೆ ಓಲತ್ತಾ ನಿಂಗೆ ಜ್ಞಾನ ಸಿಕ್ಕಿರ ಅಂದೇಗಿದಾಂಬ. ತನಗೆ ಏನು ಪುರಿವಿಲ್ಲ. ಬುತ್ತರು ಬಂದು ಓದಗಿಂದ ಎತ್ತೆ ನನಗೆ ಜ್ಞಾನ ಸಿಕ್ಕಿರ, ಇಬ್ಬನತ್ತನ ತಪ್ಪದು ಅಂತಂದು ಹೇಗಿದ. ಆಗ ಹೇಗಿದ, ನಾ ಓದಗಿಂದಾಡು ನಿನಗೆ ಏನ ನೀ ಬಂದು ನೆನಚಿರಿ ಎಂಬುದು ನೋಡು ಮನೆ. ಈಗ ಬುತ್ತರು ಬಂದು ತಾ ಸಮಾಧಿನೆಲೆ ಅಡಂಜಿ ತಾ ದೇವರಾಗಿ ಹೋಗ್ಬಿಟ್ಟ. ಈಗ ಏನು ಮಾಡಿದಂದರೆ ಎಲ್ಲ ಸೀಡರ್ಗಳ ಬಂದರು, ಬಂದು ಹತ್ತರು, ಅದಕ್ಕೆ ಬೇಂಡಿಯ ಕಾರ್ಯ ಎಲ್ಲವೂ ಮಾಡಿದರು. ಇಂದು ಎಲ್ಲ ಜ್ಞಾನ ಸಿಕ್ಕಿ ಈಗ ಏನು ಮಾಡಿಬಿಟ್ಲೆ ಬುತ್ತರ್ಗೆ ಹಿಂದಾಡು ಆ ಸೀಡರ್ಗಳೆಲ್ಲ ಒಂದು ಸೇದು ಅವಕ್ಕೆ ಒಂದು ಕೂಟು ಬೀತು. ಸರಿಯಾ, ನಂಗೆ ಸ್ವಾಮಿ ಕೂಡ ಈಸಾಗ ಜ್ಞಾನ ವೀಸಿದ, ಇದು ನನ್ನ ಒಳಗೆಲ್ಲ ಪರಪೋದು ಅತ್ಯಂದಾಗಿ ನಂಗೆ ಅದನ್ನು ಬರುವುದೊಂದಾಗಿ ಅವಕ್ಕೆಲ್ಲ ಇಬ್ಬನೇ. ಈಗ ದಾರ ಹೋದ್ರುಂಬ ಆನಂದರು ಹೋದ್ರುಂಬ ಆನಂದರನ್ನ ಆ ಕೂಟದಾಗ ಸೇತುಲ್ಲ. ಏಕೆಂದರೆ ತಾನು ಜ್ಞಾನ ಅಡಂಜಲೆಯಲ್ಲಿಯೋ ಅದನ್ನಾಲೆ ಗನ ಅಂದುಬಿಟ್ರುಂಬ. ಆಗ 42 ವರ್ಷ ನಾ ಪಕ್ಕವೇ ಇದ್ದೆ. ಆಲೆ ಬಂದು ಎನ್ನವ ಬಂದು ಇವಕ್ಕ ಬುತ್ತರ್ ಕೂಡ ಇದ್ದವಕ ಎನ್ನವ ಗನ ಅಂದಾರ್ತವ ಅಂತಂದು ನೋಡೋನೆ. ಆಗತ್ತ ಉಣಿಸಿದಂಬ ಜ್ಞಾನ ಈಸಿದವಕತ್ತ ಸೇವದು ಮುಡಿದ್ರ ನೆನೆಸರ ಜ್ಞಾನ ಇಲ್ಲ ತಗಾಮನೆ. ಆಗ ತಾ ಅತ್ತಾಂಬ ಐದ ತೇಂಬಿ ಹತ್ತು ಕಣ್ಣೀರು ಮಲ್ಗೆ ಅಡುದುಂದಾರ. ಹತ್ತಾಗಿಂದವಡು ವಸನೆ ಮಾಡಿದಂಬ, ಸ್ವಾಮಿ ನನಗೆ ಜ್ಞಾನ ಸಿಕ್ಕುಲತ್ತವ, ನನಗೆ ಕರುಣೆ ತೋರಿಸು, ನಾ ಬಂದು ತಿರಿಂದಿಬಿಟ್ಟೆ, ಏನ ಹಣ ಬಾಡಕೂಡೋದು, ನಾ ಈಸು ಕಾಲ ನಾ ಇದ್ದೆ ಎಂಬುದನ್ನ ನಾ ಎನ್ನ ಮನಸ್ಸುದೋಗೆ ನೆನೆಚಿಬಿಟ್ಟೆ. ಇದಕ್ಕೆ ಮೇಲೆ ನಾ ಬುತ್ತರ ಸಾರೆಯೇ ಇದ್ದೆ, ನಾ ಜ್ಞಾನ ಸಿಕ್ಕುಲೆ, ನಾತ ದೊಡ್ಡಮ್ಮ ನಾತ ಉಳ್ಳಿಯಮ್ಮ, ಎನಗೆ ಜ್ಞಾನ ಸಿಕ್ಕಿರ ನಿಂಜ ಅಲ್ಲ ಕಷ್ಟಪಟ್ಟವಕ್ಕೆಲ್ಲ ಒಳ್ಳಂಗೆ ಜ್ಞಾನ ಈಸಿಬಿಟ್ರು. ನಾ ಈಸುಲೆ ಇಂದೋಡು ನಾ ತಿರಿಂದಿಬಿಟ್ಟೆ ಎಂದಾಗಿ ತಾ ಹತ್ತು ಕುನ್ನ ಕುನುಮಾಕೆ ಬಿಟ್ಟಾಂಬ. ದೊಡ್ಡವಕ ಇದ್ದ ಆನಂದರು ಒಂದು ಕುನ್ನ ಕೂಸುಮಾಕೆ ಹತ್ತು ಬಿಟ್ಟಾಂಬ. ಆಗತ್ತಾ ತನಗ ಏನಂದ್ರೆ ಉಣರ್ದಾಗಿಂದೋಡು ಆ ಬುತ್ತರು ಬಂದು ತನಗ ಒಂದು ಕಾಚಿ ಕೊಟ್ಟು ಒಂದು ಜ್ಞಾನ ಕೊಟ್ಟಾಂಬ. ಆಗ ಇದು ನನಗೆ ಏನು ಅರ್ಧರ ಅಂದರೆ ಜ್ಞಾನ ವಹಿಸೋದುಗ ಒಂದು ಅರಿಯಾಮೆ, ಒಂದು ನಾ ಪಕ್ಕದೋಗಿಯೇ ಇದ್ದೆ ಎಂಬ ನಾ ಆಣವ. ಆಗ ಏನು ಮಾಡು ಅಂದರೆ ನೀ ಒಳಗೆ ಹೋಗಿ ಉಳ್ಳಿತ್ತು ಮಾಡು, ಎಲ್ಲಾಗೂ ಒಂದು ಕಡಿಮೆ ಮಾಡು, ಸೇವೆ ಮಾಡು. ತಪ್ಪು ಮಾಡಲಿಯೋ ಆ ತಪ್ಪ ಬಂದು அடுத்த முறை ಮಾಡುವುದಿಲ್ಲ ಎಂದಾಗಿ ಅದು ತಿರುತೋದಕ್ಕೆ ವಳಿ ನೋಡು. ನೀ ಪಕ್ಕದೋಗಿಯೇ ಇದ್ದು ಬಿಳೆ ಸ್ವಾಮಿ ಅರುಳು ತಪ್ಪುದಿಲ್ಲ, ನೀ ಸೇವೆ ಮಾಡ್ಲತ್ತ ಬಂದರ ಆ ಒಂದು ಇರುಳು ಸೂಳ್ದ ಪಗುದಿಗೆ ಹೋಗ್ಬೋದು. ಸರಿಯಾ, ಒಂದು ದಾರ ಕೂಡ ಸಂಡೆ ಹಾಕಿಲಿಯೋ ಆ ಸಂಡೆ ತೀರ್ಚಿವಿಪ್ಪ ತನ್ಮೆನಂಗೆ ಆಡೋದು, ನಾ ಎಂಬ ಆಣ ಆಡಕೂಡೋದು, ಗರ್ವ ಆಡಕೂಡೋದು ಎಂಬುದನ್ನ ಅದು ಆನಂದರ ಉಣರ್ದುಬಿಟ್ಟ. ಅದಕ್ಕೆ ಮೇಲೆ ಜ್ಞಾನ ಸಿಕ್ಕಿತು ಎಂಬ.
ಆಗ ಇದು ಒಂದು ನಂಗೆ ಏನು ಅರ್ಧನ ಅಂದಲೆ ಎಡದೋಗಿಯೋ ಸರಿಯಾ ನಂಗೆ ತನ್ನಂಬಿಕೆಯೋಡಿ ಬದುಕ್ತಾವೀರ ಆಲೆ ನಾಯಂಬ ಹಣ ಒಡ ಕೊಡೋದು ಎಂಬುದನ್ನ ನಂಗೆ ಇದು ಮೂಲ ಅರ್ದುಪ್ನ ಅದನ್ನ ಸಾಯಿನ ಗವದ ಮಾತು ತುಂಬ ನಂಗೆ ಈಗ ತಲೆಪದೋಗೆ ಅಡುತ್ತದು ನಂಗೆ ಸೋಮ್ಯಕ್ಕನ ಏನೋ ನೋಡೋ ಅಂದಲೆ ಅಮೇದಿ ಪತ್ತಿ ನಂಗೆ ನೋಡಿನೋ ಸೋಮ್ಯಕ ಈಗ ವಿಡಿಯೋದಾಗ ನಂಗೆ ಕರ್ತಲ ವೇಗಿರ ಅದಕ್ಕೆ ಮೇಲೆ ನಂಗೆ ಬೆಳಕ ಆಗೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ಈ ದೇವರುಕುಲ ಮಕ್ಕೆಲ್ಲಾಗೂ ಎಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಅಮೇಧಿಪತಿ ನೋಡುವೋ ನಂಗೆ ಹೋಗಾಸಡು ಅಮೇದಿತ ಆ ಉண்மையான பொக்கிஷ ಅಲ್ಲ ನಂಗೆ ಏನು ಮಾಡನೋ ಹೊರಾಸಾಕು ಸದ್ದ ಅಂದ ಉண்மையான ನೆಲೆಯ ಎಳೆಂದು ಎಲ್ಲ ಜಾಮುವ ಕೋಪದೋಗಿದ್ದನೋ ಕೋಪವಾ ಇಬ್ಬನೆ ನಂಗೆ பொறுமைಯ ಎಳೆಂದು ಅವಸರದೋಗ ಮುಡಿವೆತ್ತುವನೆ ಆ ವಿಷಯ ಪ್ರಚನೆ ದೌತ ಮುಡಿದರ ನಂಗೆ ದಾರ ಏನು ತೊಂದರೆ ಮಾಡಲಿಯೋ ನಂಗೆ ಅದಕ್ಕೆ ಮರುಮಾತ ಆಡಾದೆ ಅಮೀದಿಯೋಗಿ ಇಬ್ಬನೆ ಆ ಅಮೇದಿಯಾದದು ನಂಗೆ ಮನಸ್ಸು ಶುದ್ಧ ಮಾಡಿಸಿರ ಅದು ಮಟ್ಟ ಅಲ್ಲದೆ ಆ ಪೊರುಮೆಯೂ ಸಗಿಪತನ್ನೆಯೂ ಜಾಸ್ತಿ ಮಾಡಿಸಿ ಆ ದೈವ ಉಣರ್ವ ಅಡುತ್ತು ನೆಲಗೆ ಎತ್ತಿಂಡೋರ ಮನಸ್ಸು ಅಮೇದಿಯೋಗಿ ಇಬ್ಬನೆ ಪ್ರಚನೆಗೂ ದಾರಿ ತೋರಿರ ಆ ಅಮೇದಿ ಆಡುವ ಎಡೆ ಎಂದೂ ಅವಕ ಮಟ್ಟು ಇಲ್ಲೇ ಸುತ್ತಿ ಇಬ್ಬ ಎಲ್ಲಾಗೂ ಆನಂದವ ತಂದರ ಒಳ್ಳಗ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸೋಮ್ಯಕ್ಕೆ ಇದ ಕರುತ ನಂಗೆ ವಿಡಿಯೋದಾಗೆ ನೋಡಿದಾರಿ ಅಮೇದಿ ಬಂದು ಏಕ ನಂಗೆ ಸಾರ್ ಇಲ್ಲೇ ಏಕ ಬಂದು ಅಮೇದಿ ನಂಗೆ ಇಳಂದುಂಡಿದ್ದ ಅಂಬುದನ್ನ ನಂಗೆ ಯೋಚನೆ ಮಾಡೋನೆ ನಂಗೆ ಸಾರೆ ಮುಳುಕವೇ ಆ ಅರಿಯಾಮೆತ ಕಾರಣ ಆ ಅರಿಯಾಮೆ ನಿಂಗುಲೆ ನಂಗೆ ಓಸು ಒಂದು ಹಣವು ಒಂದು ಅಧಿಕಾರವು ಬಪ್ಪನೆ ನಾತ ದೊಡ್ಡಮ್ಮ ಅಂದು ಬಪ್ಪನೆ ಅಲ್ಲಿ ಅಮೇದಿ ಇಲ್ಲದ ಬಿಟ್ರ. ಇನ್ನೊಂದು ನನಗೆ ಎಡ ಬೇಕು, ನನಗೆ ಮನೆ ಬೇಕು, ಕಾರು ಬೇಕು, ಬಂಗಳ ಬೇಕು, ನನಗೆ ಸೊತ್ತು ಬೇಕು, ಸೊಗ ಬೇಕು ಅಂದೋಗಿ ಆಸೆ ಎಲ್ಲ ನನಗೆ ತಾಂಡಿ ಹೋಗಿಂಡೇ ಇಬ್ಬನೆ ಅಳವಿಲ್ಲದ ಇಪ್ಪನೆ ಅದು ಬಂದು ನಂಗೆ ಅಮೇದಿ ಇಳಿದುಕೊಂಡಿದ್ದ. ಆಗ ನಂಗೆ ಆಡೋದು ಪೋದುಂಬ ಎಣ್ಣ ನಂಗೆ ಬಪ್ಪನೆಗೆಟ್ಟ ಅಮೇದಿ ನಂಗೆ ಸರ್ ಆಡ ಆಗ ಇತ್ತಮ್ಮಾಕೆ ಆಡೋನೆ ಎತ್ತಮ್ಮಾಕೆ வாழ்க்கைದ ಓಲೆ ಅಮೇದಿ ಈಸೋದು ಮಾಡಿದ್ರ ಮತ್ತೆ ನೋಡೋಣ ಈಗಿನ ಕಾಲ ಇளைஞர்களೆಲ್ಲ ಕುನ್ನ ವಯಸ್ಸದೋಗಿಯೇ ಏನ ಮನಸ್ಸು ಸರಿಯಿಲ್ಲ ನನಗೆ ಆಸಗ ಬಂದು ಒಡಂಬು ಸರಿಯಿಲ್ಲದ ಹಿಂಡದೆ ಮನಸ್ಸು ಭಾರವಾಡದೆ ತಲೆ ಭಾರವಾಡದೆ ಅಂತ ಹಿಂಡಿದಾರಾಮ ಅತ್ತಮ್ಮಾಕ ನೋಡೋನೆ ಒಂದು ಮಲೆ ಗ್ರಾಮದೋಗೆ ಅಲ್ಲಿದೋಗೆ ಎಲ್ಲ ಕಾಡುವನೆಲ್ಲ ಅಸಗ ಸಿಂಗರವಾಡದೆ ಅಲ್ಲಿದೋಗೆ ಮಾಸ್ಟರ್ ಲೀದಿಂದೋಗಿ ಒಂದು ಗುರು ಇದ್ದ ಮಾಸ್ಟರ್ ಲೀಂದಾಗಿ ಅದುಗ ತನ್ನ ಒಂದು ಸೀಡನಿದ್ದ ಮನಸ್ಸು ವೇ ಅತ್ಯಂದು ತನ್ನುಡಿ ಸೀಡನ ಹೆಸರು. ಆಗ ತಾ ಏನೋ ಒಂದೊಂದು ಪದಟ್ಟದೋಗ ವೇ ಇದ್ದ ಅಂಬ ಅಂದ ಎಳೆಂಜರು ಹೋಗಿ ಆ ಗುರು ಸಾರು ಹೋಗಿ ಮಾಸ್ಟರ್ ಲೀ ಸಾರು ಹೋಗಿ ಏನ ಮನಸ್ಸು ಸಂಚಲದವ ಆಡದೆ ನನಗೆ ಉರುಕು ಬಪ್ಪುದಿಲ್ಲ ನನಗೆ ಸಂಕಟ ಬಂದು ಆಡದೆ ஏதோ ಒಂದು புயல் வீசிதெங்க ಅಂತವ ಒಂದು புயல் ಕಾತು ಮಾಕೆ என்னுடைய ಮನಸ್ಸು ಪಟ್ಟುಂಡೆ ಆಡದೆ ನಾನು ನೆಮ್ಮದಿ ಇಲ್ಲದೆ ಇದ್ದೆ ಒಂದೊಂದು ಜನಗೂ ನಾನು ಕಷ್ಟ ಬಂದುಂಡೆ ಆಡದೆ ನಾ ಎತ್ತ வாழ்ந்துಂಡು ಹೋಗ್ಬೋದು ಇಲ್ಲ ನಾ ತರ್ಕೊಲೆ ಮಾಡಿಬಿಡೋದ ಅತ್ತೆಯಿಂದಾಗಿ ತನಗೊಂದು ಮನ ಉಳಚಲು ಬಂದು ಅತ್ತೆ ಬಂದುಂಡು ಅಟ್ಟು ತುಂಬ ಆಗ ಎದಿರ್ಮಾರಿಯಾನ ಎಣ್ಣತ್ತ ತನ್ನ ಮನಸ್ಸದಾಗ ಓಡಿಂಡೆ ಅಟ್ಟು ತುಂಬ ಆಗ ಮಾಸ್ಟರ್ಲಿ ಹೇಳಿದ್ರು ಗುರುವುಕ ನೀ ಏನಾಗ ಅಂಜಿರಕ್ಕೆ ಏನಾಗ ಕವಲೆ ಪಟ್ಟರೆ ನಿನ್ನ ಮನಸ್ಸುದೊಗಡೆ ಕವಲೆಲ್ಲ ನಾ ತೀರ್ಚನೆ ನೀ ಎನ್ನ ಸಾರ ಬಾಂದೇಗಿ ತನ್ನ ಸಾರ ಕೂಟಿಂಡು ಹೋದಂಬ ಆಗ ನಿನ್ನ ಮನೆಯ ಬಂದು ಜನಾಗ ಕಸ ಬಾಕಿರಿಯಾ ಇಲ್ಲ ದೂರಗೊಂದು ಜನ ಬಾಕಿರಿಯಾ ಅಂತ ಕೇಳ್ತಾಂಬ ಆಗ ನಾ ಜನಾಕುತ ಬಾಕಿನೇ ಅತ್ಯಂತ ಇದಾಂಬ ಏನಾಗ ಜನಾಗ ಬಾಕಿರಿ ಅಂದರೆ ಜನಾಗೂ ಬಾಕಿಲತ್ತ ಆ ಮನದೋಗ ಕುಪ್ಪೆ ಇಲ್ಲದ ಅಟ್ರ ಸುತ್ತವ ಅಟ್ರ ಆ ಸುತ್ತವ ಇಬ್ಬ ಆ ಮನ ಸುತ್ತ ಆ ಅರತ ಎನಗ ಬೇಕು ಮನಗೆ ಆ ಸುತ್ತವ ಅಟ್ಲತ್ತ ಎನಗ ಮನೆ ಇಡುತ್ತಾರ ಅತ್ಯಂತ ಆಗ ನಿನಗೆ ಮನೆ ಬಂದು ಸುತ್ತವ ಆಡೋದು ನೆಂಚಿರ್ತಾನೆ ಅದೇ ಮಕ್ಕೆ ನಿನ್ನ ಮನಸ್ಸು ಸುತ್ತವ ಆಡೋದು ನೀನು ಎಂದು ನಿನ್ನ ಮನಸ್ಸು ಸುತ್ತಾರವತ್ತು ಅಂದುತ್ತಾ ನಿನ್ನ ಮನನಿಲ ಬಂದು ಒಳ್ಳಂಗಾಟ್ರ ಆಗ ಮನೆ ಸುತ್ತಾಪನೆ ಮನಸ್ಸಿಗೊಂದು ಅಮ್ಮೆದಿ ಸಿಕ್ಕಿರ ಅದೇ ಮಕ್ಕ ನೀನುடைய ಮನನಿಲ ಸರಿಯಾಟ್ಲತ್ತಾ ಸರಿಯಾ ನೀ ಓಪ ದಾರಿಯೆಲ್ಲ ಒಳ್ಳಂಗೆ ಓಪದು ಮುಡಿದ್ರ ನೀ ಸಂತೋಷವಾಗ್ಬೋದು ಮುಡಿದ್ರ ಅದಕ್ಕೆ ಏನ ಮಾಡೋದು ಮನೆ ಸರಿ ಬಾ ನಿನ್ನ ಕೂಟಿಂಡವನೆಂದಾಗಿ ಒಂದು ಕುಳಕ್ಕರಗೆ ಕೂಟಿಂಡೋದಂಬ ಒಂದು ಕುಳಂ ಸರಿಯಾ ಅಲ್ಲಿಗೆ ಹೋಗಿ ಒಂದು ಹಳ್ಳಾಗ ಕೂಟಿಂಡೋಗಿ ಹಳ್ಳದೋಗೆ ಆ ನೀರ ನೋಡುಂದ ಆ ನೀರ ಬಂದು ಆ ಕೂಸು ಬೇ ಎಂಬ ಕೂಸು ನೋಡಿನ ಮಾಸ್ಟರ್ಲಿ ಅದನ್ನು ತೋರ್ಚಿನ ಆ ನೀರ ನೋಡನೆ ಅದು ಕಣ್ಣಾಡಿ ಮಾಕ್ ಅದೇ ಅಟ್ಟು ತುಂಬ ಸರಿಯಾ ಎತ್ತಣ್ಣೆ ಮೊಗ ತೋರ್ರವಮ್ಮ ನೀನು ಮೊಗ ತೋರತ್ತವ ಅಂದಾಗಿ ಅದೇನ ಆ ಕುಳದೋಗ ಬಗ್ಗೆ ನೋಡಿದಂಬ ಒಳ್ಳಂಗೆ ಮೊಗ ತೋರಿ ತುಂಬ ಈಗ ಆ ಮಾಸ್ಟ್ರಲ್ಲಿ ಗುರುವಿಗೆ ಏನು ಮಾಡಿದ್ರು ತನ್ನ ಕೈದೋಗೆ ಕೂಸಿನ ಕೈಗೆ ದೋಸಿ ಮಣ್ಣ ಕೊಟ್ಟು ಮಣ್ಣ ಹಾಕೊಂಡ್ರು ಅಂಬ ಆಗ
ಆ ಕೂಸು ಏನೋ ಮಾಡಿದ ಅಂದರೆ ದಿವಸ ಮಣ್ಣು ಎತ್ತಿ ಅಲ್ಲಿಗ ನೀರಿಗೆ ಹಾಕಿದ, ನೀರು ಅದೇನೋ ಕಲಂಗಿ ಬಿಟ್ಟಾಂಬ. ಆ ಕಲಂಗೋನ ಬಂದು ಈಗ ಮೊಗ ನೋಡು ಮನೆ ಮೊಗ ತೋರುಲೆ ನೀರೆಲ್ಲ ಕಲಂಗಿಂಡಡದೆಂದ. ಆಗ ಈಗ ಏಕೆ ತೋರ್ಲೆ ಅಂದಲೆ ಅಲ್ಲಿಗೋಸ ಮಣ್ಣು ಹಾಕಿಬಿಟ್ಟಲಿಯೋ ನೀರೆಲ್ಲ ಕಲಂಗನಾಪನೆ ಅದು ಹೋಗು ಸೋಪುದು. ಆಗ ಏನು ಮಾಡೋದು ಮನೆ ಈ ಸೆನಜಾಮ ಕುಳಿದು ನೋಡು ಅಂದ. ಸೆನಜಾಮ ಕುಳಿದು ನೋಡಾನೆ ಆ ಮಣ್ಣೆಲ್ಲ ಕೀ ಅಡಂಗಿ ಕೀ ಹೋತು. ಅದ್ರ ಮೇಲೆ ಏನು ತೋರಿದು ಆ ಕನ್ನಡಿದ ಮೊಗ ತೋರಿತು. ಅದೇ ಮಕತ ನಿನ್ನ ಮನಸ್ಸುದೋಗೆ ನೆರೆಯ ಅಳುಕಡದೆ ಸರಿಯಾ ತೇವಪಟ್ಟ ಎಣ್ಣೆಗಳೆಲ್ಲ ಓಡಿಂಡಾಡದೆ ಅರಿಯಾಮೆ ಆಡದೆ ಎದಿರ್ಮರ ಎಣ್ಣೆ ಅಧಿಕವ ಆಡದೆ ಮಣ್ಣಾಕಾನೆ ಎತ್ತ ಎದಿರಾ ಹೋಗಿ ಆ ನೀರು ಕಲಂಗಿತ್ತು. ಅದೇ ಮಾಕೆ ನಿನ್ನ ಮನಸ್ಸುದೋಗೆ ಎದಿರ್ಮರ ಎಣ್ಣೆ ನೆಗೆಟಿವ್ ಥಾಟ್ಸ್ ಬಂದು ಅಧಿಕವ ಆಡದೆ ಅದು ಒಂದು ನಿನ್ನ ಮನಸ್ಸೆಲ್ಲ ಕೊಳಂಬಿಂಡಾಡದೆ ಅದಕ್ಕೆ ಸರಿಯಾಪದು ಅಂದಲೇ ನೀ ಏನೋ ಮಾಡೋದು ಕಣ್ಣಾಡಿ ಮಾಕ ನೀರು ಬಪ್ಪನೆ ಗಟ್ಟ ನೀ ಏನನ್ನೋದು ಉಳ್ಳಿ ಪೈರ್ಚಿ ಎತ್ತೋದು. ಏನೋ ಪೈರ್ಚಿ ಎತ್ತೋದು ಅಂದಲೇ ನಿನ್ನ ಮನಸ್ಸು ಸರಿ ಮಾಡೋದುಗ ನಿನ್ನವನ್ನೇ ಉಣರೋದು. ಆಗ ಒಂದು ಪೈರ್ಚಿ ಒಂದು ಒಂದು ಉಡರ್ ಪೈರ್ಚಿ ಮಾಡು, ಒಂದು ಧ್ಯಾನ ಪೈರ್ಚಿ ಮಾಡು. ಆಗ ಒಂದು 10 ನಿಮಿಷ ಹೊರಗೆದ್ದು ನೀ ಧ್ಯಾನ ಮಾಡೋವನೇ ನಿನ್ನುடைய ಶ್ವಾಸ ಒಂದಿಯಾ ನಿನ್ನ ಕಾற்று ಬಂದು ನಿನ್ನ ಮೂಚು ಕಾற்று ಮೇಲಕ್ಕಿ ಬಪ್ಪನೆ ಅದು ನೆನೆಚಿಂಡೇ ಇರು. ಮೇಲೆ ಹೊರಾಕಿ ಬಂದರಾಮನ ನೋಡಿಂಡೆ ಬನೆ ಏನ ಉಣರ್ರೆ ಎಂಬುದನ್ನ ಅದು ನಂಗೆ ಒಂದೊಂದು ಜನವು ಮಾಡಾನೆ ಆ ಪೈರ್ಚಿದೋಗ ಬಪ್ಪನೆ ಅದು ನೀ ಉಣರೋದು ಮುಡಿದರ. அடுத்தது ಬಂದು ನೀ ಸಂತು ಹೊರಗಾನ ಮೊದಲು ಏನೇನ ಕವಲೆ ಆಡಿದೆಯೋ ಆವಾಗ ಕವಲೆಲ್ಲ ಬರೆದಿಟ್ಟು ಒಂದು ಸೀಟಿಗೆ ಬರೆದು ಬೀಳ್ತು ಬಿಡು. ನಾಯಿಗ ಇದನ್ನು ಎತ್ತ ತೀರ್ಚೋದು ಅತ್ತೆಂಬುದು ನೋಡು. ಕೊಳಂಬಿಂಡು ಹೋಗಬೇಡ, ಕವಲೆ ತೀರ್ಚ ವഴി ನೋಡು. ಅದೇ ಮಕ್ಕೆ ನಿನ್ನೋಡ ಎದಿರ್ಮರ ಎಣ್ಣವ ಬಿಟ್ಟು ನೇರ್ಮರಿಯ ಎಣ್ಣಗೆ ಬಪ್ಪನಂಗೆ ಮಾಡುವಂದಾಗಿ ಇದಾಂಬ. ಆ ಪೈರ್ಚಿಯ ಒಂದೊಂದು ಜನ ಮಾಡಿಂಡಿ ಬನೆ ಆ ಉಣರೋದು ಮುಡುತ್ತೆ ತುಂಬ. ಈಗ ಸ್ವಾಮಿ ಎನ್ನುடைய ಆ ನೇರ್ಮರ ಎಣ್ಣೆಲ್ಲ ನಾ ಜಾಸ್ತಿ ಎತ್ತಿ ಬಿಡಾನೆ ಎನ್ನ ಮನಸ್ಸುದೋಗ ಈಗ ಆ ಅಳುಕೆಲ್ಲ ನೀಂಗಿಂಡೇ ಬಂದ್ರಂಬುದು ಎನ್ನಲ್ಲಿ ಉಣರೋದು ಮುಡಿದ್ರ ಅಂತ ಹೇಗಿದ. ಆಗ ಅತ್ತಮಾಕದಲ್ಲದೆ ನಿನಗೆ ಬಂದು ಸುಚ್ಚು ಒಟ್ಟಾರ ಹೋಗೋದೆಲ್ಲ ಒಳ್ಳಂಗಾಡೋದು ಮನೆ ಎತ್ತೆ ಸುತ್ತವಾಡಿದೆ. ಅದೇ ಮಾಕೆ ನೀ ಸುತ್ತಿ ಬೇಡಿ ಒಳ್ಳಂಗಾಡೋದು ನೋಡೋನೆ ಆಗತ್ತ ಹೇಗೀರ. ಇಲ್ಲಿ ಬಂದು ಆಲ್ಬರ್ಟ್ ಐನ್ಸ್ಟೀನ್ ಬೋಕ ಒಂದು ವಿಜ್ಞಾನಿ ಅವರು ಅರಿಂಜರು ಅವಕ್ಕೆ ಏನು ಮಾಡಿದರು ಅಂದಲೇ நிறைய ವಿಜ್ಞಾನ ಕಂಡುಬಿಡಿಪಲ್ಲ ಅವಕ್ಕೆ ಇತ್ತಿದ್ದು ತಂದುದಲ್ಲಿ ಸೇತಿ ಒಳಗೆ ತಂದುಲಿ ಸೇತಿ ಅವಕ್ಕೆ ಸಾರ ಕೇಪನೆ ನಿಂಗೆ ಓಯ್ವಿ ನೇರದಾಗ ಏನು ಮಾಡಿರಿ ನಿಂಗೆ ಮನಸ್ಸು ಒಳ್ಳಂಗಾಡೋದಾಗ ಏನು ಮಾಡಿರಿ ಅಂತ ಕೇಪನೆ. ಆಗ ಐನ್ಸ್ಟೀನ್ ಕೇಳಿದ್ರುಂಬ ಎನಗೆ ಏನು ಇಡ್ತಾರ ಅಂದರೆ ಮನದ ಸುತ್ತಪಡುತ್ತಾದುಗ ಎನಗ ಆ ಮನದುಗ ಬಂದು ಒಂದು ಒಳ್ಳೆಯ ಒಂದು ಪಾಟು ಕೇಪೋದು. ಹಾಗೆ ಪಾಟು ಒಳ್ಳಂಗೆ ಕೇಳ್ತಾನೆ. ಅದಕ್ಕೆ ಮೇಲೆ ಎನಗ ಓಯ್ಬಾಡ ಜಾಮೆಲ್ಲ ವೈಲಿನ್ ಬಂದು ವಾಚಿನೆ ಆ ವೈಲಿನ್ ಮುಂದೆ ವಾಚಿಸೋನೆ ಎನಗೆ ಮನಸ್ಸೊಂದು ಅಮಿದಿ ಸಿಕ್ಕಿರ. ಅದೇ ಮಾಕೆ ಏರ್ಕೆ ಕಾಚಿ ಆಡ ಆ ನಂದವನದೋಗಿಯೋ ತೋಟದೋಗಿಯೋ ಆ ಮೊರೆಲ್ಲವೂ ನೋಡೇನೆ ಆಗೇನ ಮನಸ್ಸಿಗೆ ಅತೇನು ಅಮಿದಿ ಸಿಕ್ಕಿರ. ಇದು ಏಕೆ ಬಂದಲೇ ಒಂದು ಪುತ್ತು ಉಣರ್ಚಿ ತಂದರ ಅಂದೇಗಿರ. ಆಗ ಏರ್ಕೆಯೂ ನಂಗೆ ಕೂಡ ಇರ್ಬೋದು. ನಂಗೆ ಕತ್ತ ಕಲೆ ಒಂದು ಪಾಟು ಕೇಪೋದು ಸರಿಯಾ ನಂಗೆ ಹಿಡಿತ ಆ ಕಲೆಯ ಬಂದು ನಂಗೆ ಮತ್ತವಕ್ಕೂ ತೋರಿಸೋದು. ಆಗ ನಂಗೋಡೆಯ ಆ ನಿಗழ்ச்சிಯೆಲ್ಲ ಮತ್ತವಕ್ಕೂ ಇನ್ಬವ್ ತಂದರ ನಂಗೂ ಅದು ಮೂಲ ನಂಗೂ ಅರದೇಂಬ ಒಂದು ನಂಗೆ ಒಂದು ಒಳ್ಳೆ ಎಣ್ಣೆ ಸಿಕ್ಕಿರ. ಆಗ ನೇರ್ಮರ ಎಣ್ಣೆ ಬಪ್ಪದು ಅಂದಲೇ ಎದಿರ್ಮರ ಎಣ್ಣೆ ನಿನ್ನ ಬಿಟ್ಟು ಹೋಗ್ಬೋದು. ನಿನ್ನುடைய ಅಳುಕು ನಿನ್ನ ಬಿಟ್ಟು ಓಲತ್ತಾ வெளிச்ச ನಿನಗೋಸು ಬಂದರ ಅಂಬುದನ್ನ ನಂಗೆ ದಾರ ಮೂಲೆ ಮರದನೆ ಅಂದ ಐನ್ಸ್ಟೀನ್ ಮೂಲ ಅರದನ ಅತ್ತಮಾಕಾಡೋನೆ. ಇದೆಲ್ಲವ ಕೇತ ಆ ಕೂಸು ಬಂದು ಆ ಬೇಂಬ ಕೂಸು ಮಾಸ್ಟರ್ ಲೀಸಾರೆ ಎನಗ ಕೇತ ಕೇಳ್ವೆಲ್ಲ ಏಪ್ಟೆ ಇದಕ್ಕೆ ಮೇಲೆ ನಾ ತರ್ಕೊಲೆ ಮಾಡಬೇಕ ಅವಶ್ಯ ನನಗಿಲ್ಲ. ನಾ வாழ்ந்து ಕಾಟಿನೆ ತನ್ನಂಬಿಕೆ ಓಡಿದ್ದೇನೆ ಒಂದು ಕುರಿಕೋಳೋಡ ಲಚ್ಚಿಯೋಡ வாழ்ದು ನಾಯಿಗೆ ನಿಂಗೆ ಮುಂದಾಡೋ ದೊಡ್ಡವನ ಇದ್ದು ಒಂದು ನಾ ನಿಂಗೊಂದು ಸೀಡನಾಗಿದ್ದು ನಿಂಗೆ ಉಳ್ಳಿ ಸರಿಸ್ತಾನೆ ಅಂದಾಗಿ ಆ ಬೇಂಬ ಆ ಒಂದು ಆ ಕೂಸು ಹೇಗಿದಾಂಬ ಇದನ್ನು ಕೇತ ಮಾಸ್ಟರ್ಲಿ ಒಂದು ತನ್ನ ವಾಳ್ತಿ ಆಶೀರ್ವಾದ ಮಾಡಿಕೆಯಿದಾಂಬ. ಇದು ನಂಗೆ ಸ್ವಾಮಿವಿಕ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಯಿ ಅವಕ ಒಂದೊಂದು ಎಡದೋಗಿಯೋ ಆ ಕಲ್ವಿ ಕೂಡಾನೆ ಬಾಲಗರ್ಗ ಇತ್ತಮಾಕಿಬೋದು ಕುನ್ನ ವಯಸ್ಸೂಂದ ನಿಂಗೆ ಬಂದು ಮಾಡಿಲ್ಲತ್ತ ದೊಡ್ಡ ವಯಸ್ಸಲ್ಲಿ ಒಳಗಾಪದು ಮಾಡಿದ್ರ ಎತ್ತಿದ್ದೇ ದೊಡ್ಡವ ಕಾದಿಗಿಂದೋಡು ಆ ಕುನ್ನ ವಯಸ್ಸೂಂದ ಕತ್ತ ಕಲ್ವೆಲ್ಲ ಹೋಯ್ಬಿಟ್ರ ಇಳಮಿಯಲ್ಲಿ ಕಲ್ಲೆಂದೇಗಿದ್ದಾರೆ. ಆ ಗಿಳಮೆದೊಗೆತ್ತ ಕಲ್ವಿ ಬಂದು ಪಸು ಮರತ್ತ ಆಣಿ ಪೋಲ ಬಂದು ಅದೇ ಬಂದು ಪಂಜಿಬಿಟ್ರ ಸರಿಯಾ. ನಂಗೆ ಆನಂದಗುರು ಮೇಘನಾಥ್ ಸಾಯಿ ಅವಕ್ಕೆ ಬಂದು ಏನೋ ಮಾಡಿರಂದಲೇ ನಂಗೆ ಒಂದೊಂದು ಜನವು ನಂಗುடைய ಎಣ್ಣವು ಉಳುಕುವು ಬಪ್ಪದು ಅಂದಲೇ ಏನು ಮಾಡೋದ್ರೆ ನೀ ಮಾಡೋ ಸೈಲೆಲ್ಲ ಒಳ್ಳಂಗಾಡೋದು. ಆ ಒಂದೊಂದು ಸೈಲ್ ಬಂದು ನೋಡೋನೆ ಕುನ್ನ ಜೋಲಿತಾ ನಿನ್ನ ದೊಡ್ಡದು ಬಂದರ ನಿನ್ನವ ತಿರ್ತಿ வாழ்முதலே ಆ ಒಳುಕುವ ಕಡೆ ಇರ್ತಂದು ಒಪ್ಪುದಿರ. ಅದು ಒಳುಕಂ ವಿಳುಪಂ ತರನಾನ್ ಒಳುಕಂ ಉಯಿರಿನೂ ಮೊಂಬಪಡುಮಂದೇಗಿರ ಅದುತ್ತ ಉಯಿರ ಕಟ್ಟಲಿ ಸಿರಂದುದೇಗಿರ ಆ ಒಳುಕ ಮುರೆಗೆ ಬಾಂದೇರೋ. ನಂಗೆ ಯಶೋದಮ್ಮನ ಕೇಗೋನೆ ಎಲ್ಲ ಸಾರಿ ಅನ್ಬಾಯಿರು ಎಲ್ಲ ಗಭವ ತೋರ್ಚು ಎಲ್ಲ ಸಾರಿ ಬಂದು ನಾ ಬಂದು ಅಡದೇಂದು ಆಡಬೇಡ ಪೊಟ್ಟೊಟ್ಟಕ್ಕೆಚ್ಚು ಅಡಬೇಡ ಎಂಬುದನ್ನ ನಂಗೆ ಅಮ್ಮನ ಕೈಗೊಂಡಿದ್ದಾರೆ. ಇದೆಲ್ಲವೇ ಸಮುದಾಯ ಸೇವೆ ಆಡೋ
ಕೊಡೋನೆ ನಂಗೂ ಸಮುದಾಯ ಸೇವೆ ಮಾಡಿ ವಾಳ್ಕದೋಗೆ ಒಂದು ಉಳ್ಳಿವ್ಕಾಗ ದಿಬ್ಬುದುಗ ನಂಗೆ ಮುಯற்சி ಮಾಡೋದು ಹೇಗಿಂಡು ಇಂದಿನ ಜನದೋಗೆ ಎಲ್ಲ ಮಾತು ಕೇಳ್ತದುಗ ಎಲ್ಲಾಗ ನನ್ರಿಯಾಗಿ ನನ್ನ ಮಾತು ಮುಡಿಚೇನೆ. ನನ್ರಿ, ವಣಕ್ಕಂ.